ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಭೀಷ್ಮಃ ಸಮಾಮಂತ್ರ್ಯೋರಗಶ್ರೇಷ್ಠಂ ಬ್ರಾಹ್ಮಣಕೃತನಿಶ್ಚಯಃ ದೀಕ್ಷಾಕಾಂಕ್ಷಿ ತತೋ ರಾಜನ್ ಭಾರ್ಗವಂ ಚ್ಯವನಂ ಶ್ರಿತಃ. ನಾವು ಹೋದ ಚಿಂತನೆಯಲ್ಲಿ ಧರ್ಮಾರಣ್ಯ ಅನ್ನುವ ಒಬ್ಬ ಬ್ರಾಹ್ಮಣ ಪದ್ಮ ಅನ್ನುವ ನಾಗನ ಬಳಿ ಹೋಗಿ ಆಕಸ್ಮಿಕವಾಗಿ ಇವನು ಪ್ರಶ್ನೆ ಕೇಳದೆಯೇ ಬಂದ ಉತ್ತರ ಉಂಚವೃತ್ತಿಯನ್ನು ಮಾಡಬೇಕು ಅಂತ. ಆ ಉಂಚವೃತ್ತಿಯನ್ನು ಮಾಡಬೇಕು ಅಂತ ಅದಕ್ಕೆ ದೀಕ್ಷೆ ತೆಗೆದುಕೊಳ್ಬೇಕು. ಅದಕ್ಕೆ ಚ್ಯವನ ಭಾರ್ಗವರ ಬಳಿಗೆ ಹೋದ. ಸತೇನ ಕೃತ ಸಂಸ್ಕಾರ ಧರ್ಮಮೇವಾ ಅವಜಗ್ನಿವಾನ್ ತತ್ರೈವ ಚ ಕಥಾಮೇತಾಂ ರಾಜನ್ ಕಥಿತವಾನ್ಸ್ತದಾ. ಅಲ್ಲಿಗೆ ಹೋಗಿ ಆ ಧರ್ಮಾರಣ್ಯ ಅನ್ನುವ ಬ್ರಾಹ್ಮಣ ನಾನು ಶಿಲೋಂಚ ವೃತ್ತಿಯನ್ನು ಸ್ವೀಕಾರ ಮಾಡಬೇಕು ಅಂತ ಇದ್ದೇನೆ, ತಾವು ಆಶೀರ್ವಾದ ಮಾಡಬೇಕು, ದೀಕ್ಷೆಯನ್ನು ಕೊಡಬೇಕು ಅಂದ. ಆ ದೀಕ್ಷೆಯನ್ನ ಅವನು ಪಡೆದ. ತನ್ನ ಬಳಿಗೆ ಬಂದ ಈ ಧರ್ಮಾರಣ್ಯನ ಕಥೆಯನ್ನ ಚ್ಯವನ ಭಾರ್ಗವರು ಜನಕ ಮಹಾರಾಜನಿಗೆ ಹೇಳಿದರು. ಜನಕ ಅಂತಂದ್ರೆ ಸೀತೆಯ ತಂದೆ ಅಲ್ಲ, ಗೊತ್ತಿಲ್ಲ ಯಾವ ಜನಕ ಅಂತ. ಬೇಕಾಷ್ಟು ಜನ ಜನಕರಿದ್ದಾರೆ, ಎಲ್ಲರೂ ಜನಕರೇ, ಆ ವಂಶದಲ್ಲಿ ಬಂದವರೆಲ್ಲರೂ ಜನಕರೇ. ಅಲ್ಲಿ ನಾರದರು ಈ ಕಥೆಯನ್ನು ಕೇಳಿದರು. ನಾರದೇನಾಪಿ ರಾಜೇಂದ್ರ ದೇವೇಂದ್ರಸ್ಯ ನಿವೇಶನೆ ಕಥಿತಾ ವದತಾಂ ಶ್ರೇಷ್ಠ ಪೃಷ್ಟೇನ ಅಕ್ಲಿಷ್ಟ ಕರ್ಮಣ. ಆಮೇಲೆ ನಾರದರು ದೇವೇಂದ್ರಸ್ಯ ನಿವೇಶನೆ ಇಂದ್ರನ ಮನೆಯಲ್ಲಿ ಹೇಳಿದರು. ದೇವರಾಜೇನ ಚ ಪುರಾ ಕಥೈಷಾ ಕಥಿತಾ ವಿಭೋ ಸಮಸ್ತೇಭ್ಯ ಪ್ರಶಸ್ತೇಭ್ಯೋ ವಸುಭ್ಯೋ ವಸುಧಾಧಿಪ. ದೇವೇಂದ್ರ ವಸುಗಳಿಗೆ ಹೇಳಿದ, ಯದಾ ಚ ಮಮ ರಾಮೇಣ ಯುದ್ಧಮಾಸೀತ್ ಸುದಾರುಣಂ ವಸುಭಿಶ್ಚ ತದಾ ರಾಜನ್ ಕಥೇಯಂ ಕಥಿತಾ ಮಮ. ಯಾವಾಗ ಪರಶುರಾಮನ ಜೊತೆಗೆ ನಾನು ಯುದ್ಧ ಮಾಡಿದೆ ಅಂದರೆ ಭೀಷ್ಮಾಚಾರ್ಯರು ಹೇಳ್ತಾ ಇರೋದು, ಅವಾಗ ವಸುಗಳು ನನಗೆ ಹೇಳಿದರು, ಪೃಚ್ಛಮಾನಸ್ಯ ತತ್ವೇನ ಮಯಾಪ್ಯದ್ಯ ಶುಭಾತವ ಕಥೇಯಂ ಕಥಿತಾ ಪುಣ್ಯ ಧರ್ಮ್ಯಾ ಧರ್ಮಭೃತಾಂಬರ. ಈಗ ನಾನು ನಿನಗೆ ಹೇಳ್ತಾ ಇದ್ದೇನೆ, ಇದು ಉಂಚವೃತ್ತಿ ಬ್ರಾಹ್ಮಣನ ಕಥೆ ಹರಿದು ಬಂದ ಪರಂಪರೆ. ತದೇಶ ಪರಮೋ ಧರ್ಮೋ ಯನ್ಮಾಂ ಪೃಚ್ಛಸಿ ಭಾರತ ಅಸನ್ನಿಧಿರನಾಕಾಂಕ್ಷಿ ಧರ್ಮಾರ್ಥಕರಣೋ ನೃಪ. ಅದರಿಂದ ಧರ್ಮಕ್ಕಾಗಿ ಈ ಕೆಲಸ ನಡೆದಿದೆ. ಸಚ ಕಿಲ ಕೃತ ನಿಶ್ಚಯೋ ದ್ವಿಜಾತಿ ಭುಜಗಪತಿ ಪ್ರತಿದೇಶಿತಾರ್ಥಕೃತ್ಯ ಯಮ ನಿಯಮ ಸಮಾಹಿತೋ ವನಾಂತಂ ಪರಿಗಣಿತೋಂಚ್ಛಶಿಲಾಶನ ಪ್ರವಿಷ್ಟ. ಈ ರೀತಿ ಭುಜಗಪತಿ ಪ್ರತಿದೇಶಿತಾರ್ಥಕೃತ್ಯ, ಪದ್ಮ ಎನ್ನುವ
ನಾಗ ಶ್ರೇಷ್ಠನ ಮಾತನ್ನ ಕೇಳಿ ಏನು ಮಾಡಬೇಕು ಎಂದು ತಿಳಿದುಕೊಂಡ ಸಿಲೋಂಚ ವೃತ್ತಿಯನ್ನ ಅನುಸರಿಸಿದ ಆ ಬ್ರಾಹ್ಮಣ ಅವನೇನು ಮಾಡಿದ, ಕಾಡಿನ ಒಳಗಡೆ ಪ್ರವೇಶ ಮಾಡಿದ. ಇನ್ಮೇಲೆ ಉಂಚಶಿಲದಿಂದ ನನ್ನ ಬದುಕನ್ನು ಸವೆಸುತ್ತೇನೆ ಅಂತ. ಹೀಗೆ ಮೋಕ್ಷ ಧರ್ಮ ಪರ್ವದಲ್ಲಿ 14ನೇ ಅಧ್ಯಾಯ. ಯುಧಿಷ್ಠಿರ ಕೇಳ್ತಾ ಇದ್ದಾನೆ, ನಷ್ಟೇ ಧನೇವಾ ದಾರೇವಾ ಪುತ್ರೇ ಪಿತರಿವಾಮೃತೆ ಯಯಾ ಬುದ್ಧ್ಯಾನುದೇಚ್ಛೋಕಂ ತಾಮೇ ಬ್ರೂಹಿ ಪಿತಾಮಹ. ಅಜ್ಜ, ಹಣ ಕಳೆದು ಹೋದರೆ ಶೋಕ ಪರಿಹಾರ ಮಾಡಿಕೊಳ್ಳೋದು ಹೇಗೆ? ಬಹಳ ಮುಖ್ಯ. ಮೋಸ ಹೋಗ್ತೇವೆ, ಹಣ ಬಹಳ ಕಳ್ಕೊಳ್ತೇವೆ. ಹಾಗೆ ಹಣ ಕಳ್ಕೊಂಡಾಗ ದುಃಖವನ್ನು ಪರಿಹಾರ ಮಾಡಿಕೊಳ್ಳೋದಾದರೂ ಹೇಗೆ? ದಾರೇವಾ, ಹೆಂಡತಿಯನ್ನೇ ಕಳ್ಕೊಂಡ್ಬಿಡ್ತೀವಿ. ಅಂತಹ ಸಂದರ್ಭದಲ್ಲಿ ದುಃಖ ಪರಿಹಾರ ಹೇಗೆ ಮಾಡಿಕೊಳ್ಬೇಕು? ಪುತ್ರೇ ಪಿತರಿವಾಮೃತೇ, ಅತ್ಯಂತ ಅಸಹ್ಯವಾದದ್ದು, ತಡೆಯಲಿಕ್ಕೆ ಅಸಾಧ್ಯವಾದದ್ದು ಮಗ ಹೋದಾಗ. ಏಕೆಂದರೆ ಪುತ್ರ ಶೋಕೋ ನಿರಂತರ ಅಂತ. ತಂದೆ ಹೋದರೆ ಅಷ್ಟೊಂದು ದುಃಖ ಆಗಲ್ಲ ಮಗನಿಗೆ, ಯಾಕೆಂದ್ರೆ ಮುಂದಿನ ಜವಾಬ್ದಾರಿ ಇರುತ್ತೆ ಅವನಿಗೆ. ತಂದೆ ಹೋದಾಗ ಮಗನಿಗೆ ಮುಂದಿನ ಜವಾಬ್ದಾರಿಗಳಲ್ಲಿ ಭಾರಿ ವ್ಯಸ್ತನಾಗಿ ಹೋಗ್ತಾನೆ. ಆದರೆ ಮಗ ಹೋದಾಗ ಅವನಿಗೆ ಮುಂದಿನ ಜವಾಬ್ದಾರಿ ಇರೋದಿಲ್ಲ. ಮಗನನ್ನು ಬೆಳೆಸಿದ್ದೇ ಜವಾಬ್ದಾರಿಯಾಗಿರುತ್ತೆ. ಹೀಗಾಗಿ ಮಗ ಹೋದರೆ ಹೇಗೆ ದುಃಖವನ್ನು ಪರಿಹಾರ ಮಾಡಿಕೊಳ್ಳೋದು ಅದನ್ನು ಹೇಳಿ. ಯಾಕೆಂದರೆ ವಿಪರೀತ ಮರಣ ಆಗೋದು ಕಲಿಯುಗದಲ್ಲಿ ಸಹಜ. ಚಿಕ್ಕವರು ಮೊದಲು ಸತ್ತು ದೊಡ್ಡವರು ಆಮೇಲೆ ಸಾಯೋದು ಅತ್ಯಂತ ಸಹಜ ಕಲಿಯುಗದಲ್ಲಿ. ಅದರಿಂದ ಆ ದುಃಖ ಪರಿಹಾರ ಆಗಲಿಕ್ಕೆ ನನಗೊಂದು ದಾರಿ ತೋರಿಸಿ. ಭೀಷ್ಮ ನಷ್ಟೇ ಧನೇವಾ ದಾರೇವಾ ಪುತ್ರೇ ಪಿತರಿವಾಮೃತೆ ಅಹೋ ದುಃಖಮಿತಿ ಧ್ಯಾಯನ್ ಶೋಕಸ್ಯ ಅಪಚಿತಿಂ ಚರೇತ್. ಹಣ ಹೋದಾಗ, ಹೆಂಡತಿ ಕಳೆದು ಹೋದಾಗ, ಸತ್ತು ಹೋದಾಗ, ಮಗ ಸತ್ತು ಹೋದಾಗ, ಅಪ್ಪ ಸತ್ತು ಹೋದಾಗ ಅಯ್ಯೋ ದುಃಖ ಇದು ಅಂತ ಹೇಳಿ ಚಿಂತನೆ ಬರದೇ ಇರಲ್ಲ. ಏಕೆಂದರೆ ಮನುಷ್ಯ ಮಾತ್ರರಾದವರು ಎಂತೆಂಥವ್ರಿಗೂ ಕೂಡ ಕಾಡುತ್ತೆ. ಪುರಂದರದಾಸರೇ ಆ ದುಃಖದಿಂದಲೇ ಒಂದು ಪದ್ಯ ಬರೆದರಲ್ವಾ, ಗಿಳಿಯು ಪಂಜರದೊಳಿಲ್ಲ ಅಂತ. ಅಂತಹವರಿಗೇನೆ ಕಾಡಿದೆ, ಇನ್ನು ನಮ್ಮ ನಿಮ್ಮಂಥವ್ರಿಗೆ ಯಾವ ಲೆಕ್ಕ? ಎಲ್ಲ ಸರಿಯಾಗಿದೆ ಅಂತ ಏನಾರೊಂದು ಹೋಗಿಬಿಟ್ರೆ ಎಷ್ಟು ಕಷ್ಟ ಆಗತ್ತೆ. ಅಂಥದ್ದು ಅಹೋ ದುಃಖಮಿತಿ ಧ್ಯಾಯನ್. ದುಃಖ ಇದೆ, ಅದನ್ನು ಯಾರೂ ಅಲ್ಲಗೆಳೆಯೋದಿಲ್ಲ. ದುಃಖ ಇದೆ, ಶೋಕಸ್ಯ ಅಪಚಿತಿಂ ಚರೇತ್. ದುಃಖ ಪರಿಹಾರ ಮಾಡಿಕೊಳ್ಳೋದ್ರ ಬಗ್ಗೆ ಗಮನ ಹರಿಸಬೇಕು. ಯಥಾ ಯಥಾ ವಿಪರ್ಯೇತಿ ಲೋಕತಂತ್ರಮಸಾರವತ್ ತಥಾ ತಥಾ ವಿರಾಗೋತ್ರ ಜಾಯತೆ ನಾತ್ರ ಸಂಶಯ. ಅಲ್ಲ, ಹಾಗಾದರೆ ಆ ಕಷ್ಟವಾದದ್ದು ನಮಗೆ ಯಾಕೆ ಬರಬೇಕು? ಈ ರೀತಿ ಲೋಕದಲ್ಲಿ ಆಗಬಾರದ್ದು ಆಗೋದು ಯಾಕೆ? ಅದಕ್ಕೆ ಹೇಳ್ತಾರೆ, ಯಥಾ ಯಥಾ ವಿಪರ್ಯೇತಿ. ಲೋಕದಲ್ಲಿ ಉಲ್ಟಾ ನಡೆಯುತ್ತೆ. ನಾವು ಏನಾಗಬಾರದು ಅಂತ ಅನ್ಕೊಂಡಿರ್ತೀವೋ ಅದಾಗತ್ತೆ, ಏನಾಗಬೇಕು ಅಂತ ಅನ್ಕೊಂಡಿರ್ತೀವೋ ಅದಾಗಲ್ಲ. ಸರಿ, ಒಳ್ಳೇದು ಅನ್ಕೊಂಡಿರ್ತೀವಿ, ಅದು ಆಗಲ್ಲ ಅಂತ ಇಟ್ಕೊಳ್ಳಿ. ಒಳ್ಳೇದು ಅಂತಂದ್ರೆ ಬೇರೇನೂ ಇಲ್ಲ, 10 ನಾರ್ಮಲ್ ಲೈಫ್ ಅಷ್ಟು ಸಾಕು ಅಂತ ಅನ್ಕೊಂಡಿರ್ತೇವೆ. ಕೆಲವೊಮ್ಮೆ ಅದಕ್ಕೂ ತತ್ವಾರ ಬಂದ್ಬಿಡುತ್ತೆ. ಯಾಕೆ ಅಂದರೆ ಲೋಕತಂತ್ರ ಮಸಾರವತ್ತು, ಈ ಲೋಕದ ನಡೆ ಅತ್ಯಂತ ಅಸಾರ ಅಂತ ಹೇಳಲಿಕ್ಕೆ ಅದಾಗೋದು. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಯಥಾ ಸೇನಜಿತಂ ವಿಪ್ರಹ ಕಶ್ಚಿದಿತ್ಯಬ್ರವೀತ್ ಸುಹೃತ್. ನೋಡು, ಹಣ ಹೋದರೆ ಅಷ್ಟೊಂದೇನು ದುಃಖ ಆಗಲ್ಲ. ಮೋಸ ಮಾಡಿದಾಗ ಸಿಟ್ಟು ಬರುತ್ತೆ. ಮೋಸ ಮಾಡಿದಾಗ ಸಿಟ್ಟು ಬರೋದು ಯಾಕೆ ಅಂದರೆ ನಾನು ದಡ್ಡ ಆದ್ನಲ್ಲ ಅಂತ ಸಿಟ್ಟು ಬರೋದು. ಅಲ್ಲಿ ಪ್ರಾಬ್ಲಮ್ ಇರೋದು ಅಲ್ಲಿ.
ಈಗೋ ಹರ್ಟ್ ಆಗುತ್ತೆ ಮೋಸ ಹೋದಾಗ. ನಾನು ನನ್ನನ್ನು ಬುದ್ಧಿವಂತ ಅಂತ ಅಂದ್ಕೊಂಡಿದ್ದೆ, ಛೇ ನಾನು ದಡ್ಡ, ಯಾಕಂದ್ರೆ ನನ್ನನ್ನು ಸುಲಭವಾಗಿ ಏಮಾರಿಸಿದ ಅಂತ ಹೇಳಿ ಗೊತ್ತಾಗೋದೇ ಆ ಸಿಟ್ಟಿಗೆ ಕಾರಣ. ಹಣ ಹೋದರೆ ಆಯ್ತು ಬರುತ್ತೆ, ಅದೇನು ತೊಂದರೆ ಇಲ್ಲ. ಆಮೇಲೆ ಮಗ ಹೋದರೆ ಕಷ್ಟ. ಇಲ್ಲಿ ಕಷ್ಟ ಇರೋದು ಅಂತಂದ್ರೆ ಮಗ ಹೋಗೋದು ಮಾತ್ರ. ಯಾಕೆಂದ್ರೆ ಎದೆ ಎತ್ತರಕ್ಕೆ ಬೆಳೆದ ಮಗ, ನಮ್ಮ ನಂತರ ವಂಶ ಮುಂದುವರಿಸ್ಕೊಂಡು ಹೋಗ್ಬೇಕಿರೋನು ಉತ್ತರಾಧಿಕಾರಿ ಅಂದರೆ ಚಿಕ್ಕ ವಯಸ್ಸಿನವನೇ ಆಗಬೇಕು, ಗೊತ್ತಾಯ್ತಾ? 30 ವಯಸ್ಸಿನವನು 65ನೇ ವಯಸ್ಸಿನವ್ರಿಗೆ ಕೊಟ್ಟರೆ ಉತ್ತರಾಧಿಕಾರ ಅಂತಾರೇನ್ರಿ? ಅದನ್ನ ಅವಿವೇಕಿಗಳು ಅಂತಾರೆ. ಉತ್ತರ ಕಾಲೇ ಅಧಿಕಾರ ಉತ್ತರಾಧಿಕಾರ. ನನ್ನ ಮುಂದಿನ ಕಾಲದಲ್ಲಿ ಬರುವ ಅಧಿಕಾರ ಇವನಿಗಿದೆ, ಅದರಿಂದಾಗಿ ಉತ್ತರಾಧಿಕಾರಿ ಅಂತ. ದೊಡ್ಡವರು ಚಿಕ್ಕವ್ರಿಗೆ ಯಾವತ್ತೂ ಉತ್ತರಾಧಿಕಾರಿ ಆಗಲ್ಲ, ಯಾಕೆಂದ್ರೆ ಉತ್ತರ ಕಾಲದಲ್ಲಿ ಇರೋದೇ ಇಲ್ಲ. ಅದರಿಂದ ಯಥಾ ಸೇನಜಿತಂ ವಿಪ್ರಹ ಪುತ್ರಶೋಕ ಅಂತನ್ನೋದೇ ಭೀಕರ. ಆ ಪುತ್ರಶೋಕದಿಂದ ಕಂಗೆಟ್ಟ ಸೇನಜಿತ್ ಅಂತ ಹೇಳಿ ಒಬ್ಬ ರಾಜನನ್ನ ಯಾರೋ ಒಬ್ಬ ಬ್ರಾಹ್ಮಣ ಸಮಾಧಾನ ಮಾಡಿದ. ಪುತ್ರಶೋಕಾಭಿಸಂತಪ್ತಂ ರಾಜಾನಂ ಶೋಕ ವಿಹ್ವಲಂ ವಿಷಣ್ಣವದನಂ ದೃಷ್ಟ್ವಾ ವಿಪ್ರೋ ವಚನಮಬ್ರವೀತ್. ಮಗನನ್ನ ಕಳೆದುಕೊಂಡ ದುಃಖದಿಂದ ಕಂಗೆಟ್ಟು ಶೋಕದಿಂದ ವಿಲವಿಲ ಒದ್ದಾಡ್ತಾ ಇರುವ ಬಾಡಿದ ಮೋರೆಯ ರಾಜನನ್ನ, ಸೇನಜಿತ್ ಅನ್ನುವವನನ್ನ ಬ್ರಾಹ್ಮಣ ಹೀಗೆ ಹೇಳಿದ: ಕಿನ್ನು ಮುಹ್ಯತಿ ಮೂಢಸ್ಸನ್ ಶೋಚ್ಯ ಕಿಮನುಶೋಚಸಿ ಯದಾ ತ್ವಾಮಪಿ ಶೋಚಂತಹ ಶೋಚ್ಯಾಯಾಸ್ಯಂತಿ ತಾಂ ಗತಿಂ. ಯಾಕೋ ದುಃಖ ಪಡ್ತಿ, ಮಗ ಹೋದ ಅಂತ. ಶೋಚ್ಯ ಅವನಲ್ಲ ಪಿಟಿಯಬಲ್, ಶೋಚ್ಯ ಅಂದ್ರೆ ಪಿಟಿಯಬಲ್, ಅವನಲ್ಲ ಶೋಚ್ಯ, ನೀನೇ. ನೀನು ಸತ್ಯ ಅಂತ ಇಟ್ಕೋ, ಅಯ್ಯೋ ಪಾಪ ಅಂತ ಬೇರೆಯವರು ದುಃಖ ಪಡ್ತಾರೆ. ಅಯ್ಯೋ ಪಾಪ ಸತ್ತೋದ್ರು ಅಂತ ನಾನು ಮೈಯೆಲ್ಲ ಉರಿಯುತ್ತೆ. ಅಯ್ಯೋ ಪಾಪ ಸತ್ತೋದ್ರು ಅಂತ ಅನುಕಂಪೆ ಪಡಬೇಕಾದ್ರೆ ಇವರು ಅಮರರಾಗಿ ಇರಬೇಕು, ಅಜರರಾಗಿ ಇರಬೇಕು. ಸತ್ತು ಹೋದ್ರು ಅನ್ನೋದನ್ನು ಪ್ರಕೃತಿಯ ನಿಯಮ ಅಂತ ಸಹಜವಾಗಿ ಸ್ವೀಕರಿಸಲಿಕ್ಕೆ ಕಲಿಬೇಕೇ ವಿನಃ ಓ ಹೌದೇ ಅಂತ ಅನ್ಬೇಕು ಅಷ್ಟೇ, ನಾರಾಯಣ ನಾರಾಯಣ ಅಂತ ಅನ್ಬೇಕು ಅಷ್ಟೇ. ಆದರೆ ಅಯ್ಯೋ ಪಾಪ ಸತ್ತೋದ್ರೆ ಅಂತ ಅನ್ಬಾರ್ದು. ಯಾಕೆಂದ್ರೆ ನಾಳೆ ನಾವು ಸಾಯ್ತೇವೆ, ಅದು ದೊಡ್ಡ ಸಂಗತಿಯೇ ಅಲ್ಲ. ಅದರಿಂದ ತ್ವಂಚಾಹಂ ಚೈವ ಏಚಾನ್ಯೇ ತ್ವಾಂ ರಾಜನ್ ಪರಿಯುಪಾತತೆ ಸರ್ವೇ ತತ್ರ ಗಮಿಷ್ಯಾಮಃ ಯತಶ್ಚೈವಾಗತಾ ವಯಂ. ನೀನು ನಾನು ಈ ಉಳಿದವರೆಲ್ಲರೂ ಎಲ್ಲರೂ ಒಂದು ದಿವಸ ಸಾಯೋದೆ. ಸರ್ವೇ ತತ್ರ ಗಮಿಷ್ಯಾಮಃ, ಎಲ್ಲಿ? ಯತಶ್ಚೈವ ಆಗತಾ ವಯಂ, ಎಲ್ಲಿಂದ ಬಂದೆವೋ ಅಲ್ಲಿಗೆ ಸಾಗುತ್ತೇವೆ. ಸೇನಜಿತ್ ಕಾ ಬುದ್ಧಿ ಕಿಂ ತಪೋ ವಿಪ್ರ ಕಸ್ಸಮಾಧಿಸ್ತಪೋದನ ಕಿಂ ಜ್ಞಾನಂ ಕಿಂ ಶ್ರುತಂ ವಾತೆ ಯತ್ಪ್ರಾಪ್ಯ ನ ವಿಷೀದಸಿ. ಆಹಾ, ಇಷ್ಟು ಚೆನ್ನಾಗಿ ಹೇಳಿದೆಯಲ್ಲ ಎಲೈ ಬ್ರಾಹ್ಮಣನೇ. ಕಾ ಬುದ್ಧಿ, ನಿನ್ನ ನಿರ್ಣಯ ಏನು? ಕಿಂ ತಪಃ, ನಿನ್ನ ಅರಿವೇನು? ಕಸ್ಸಮಾಧಿ, ಧ್ಯಾನವೇನು? ಕಿಂ ಜ್ಞಾನಂ, ಕಿಂ ಶ್ರುತಂ, ನಿನ್ನ ಶಾಸ್ತ್ರಶ್ರವಣವೇನು? ಯತ್ಪ್ರಾಪ್ಯ ನ ವಿಷೀದಸಿ, ಯಾವುದನ್ನ ಹೊಂದಿ ನೀನು ದುಃಖರಹಿತನಾಗಿದ್ದೀಯಲ್ಲ ಅದನ್ನು ಹೇಳು. ಯಾಕೆಂದ್ರೆ ಇಷ್ಟು ದುಃಖ ಬರದೇ ಇರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇರೋದು. ನಾವು ದುಃಖ ಬರಬಾರದು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೇವೆ, ಆದರೆ ಜ್ಞಾನ ಬಂದ್ರೆ ದುಃಖ ಪರಿಹಾರ ಆಗತ್ತೆ ಅನ್ನೋ ವಿಷಯವೇ ಗೊತ್ತಿಲ್ಲ ನಮಗೆ. ಅಜ್ಞಾನ, ದುಃಖಕ್ಕೆ ಕಾರಣ ಅಜ್ಞಾನವೇ ವಿನಃ ದುಃಖಕ್ಕೆ ಕಾರಣ ವಸ್ತುಗಳಲ್ಲ, ಇದು ನಮಗೆ ಗೊತ್ತಿರಲ್ಲ. ಅದರಿಂದಾಗಿ ಏನಾಗುತ್ತೆ, ವಸ್ತು ಆಯಿತು ಅಂತ ದುಃಖ ಪಡ್ತೇವೆ, ಆದರೆ ಜ್ಞಾನ ಬಂದ್ರೆ ಆ ದುಃಖ ಪರಿಹಾರ ಆಗತ್ತೆ ಅಂತ ಆದರೆ ಆ ಜ್ಞಾನದ ಸ್ವರೂಪ ಏನು ಅಂತ ನಮಗೆ ಗೊತ್ತಾಗಬೇಕು ಅಲ್ವೇ? ವಿಪ್ರಹ ಹೃಷ್ಯಂತಮವಸೀದಂತಂ ಸುಖ ದುಃಖ ವಿಪರ್ಯಯೇ ಆತ್ಮಾನಮನುಶೋಚಾಮಃ ಮಮೈಷ ಹೃದಯ ಸಂಸ್ಥಿತಃ. ಸರ್ವಭೂತಾನಿ ದುಃಖೇನ ವ್ಯತಿಷಿಕ್ತಾನಿ ಪಶ್ಯತಃ ಅಹಮೇಕೋ ನಮೇ ಕಶ್ಚಿತ್ ನಾಹಮನ್ಯಸ್ಯ ಕಸ್ಯಚಿತ್. ಅದಕ್ಕೆ ಆ ಬ್ರಾಹ್ಮಣ ಇಂಟ್ರೋಸ್ಪೆಕ್ಷನ್ನಿನ ಸ್ವರೂಪವನ್ನು ಹೇಳುತ್ತಾನೆ. ಅಂತರೀಕ್ಷಣ, ಹೌ ಟು ಬಿ ಇಂಟ್ರೋಸ್ಪೆಕ್ಟಿವ್.
ಟು ಗೈನ್ ನಾಲೆಜ್ ವಿ ಹ್ಯಾವ್ ಟು ಬಿ ಇಂಟ್ರೋಸ್ಪೆಕ್ಟಿವ್. ನಮಗೆ ಜ್ಞಾನ ಬರಬೇಕು ಅಂತಂದ್ರೆ ಇಂಟ್ರೋಸ್ಪೆಕ್ಟಿವ್ ಆಗಿರ್ಬೇಕು. ಇಂಟ್ರೋಸ್ಪೆಕ್ಷನ್ ಇಲ್ಲದೆ ಹೋದ್ರೆ ಜ್ಞಾನ ಬರೋಲ್ಲ. ಅದು ಜ್ಞಾನ ಹೊರಗಡೆ ಇಲ್ಲ. ಲೈಬ್ರರಿಯಲ್ಲಿ ಹುಡ್ಕೋದೆ ಜ್ಞಾನವನ್ನ ಇಲ್ಲ. ಪುಸ್ತಕ ಇಟ್ಕೊಂಡು ಓದಿದ್ರು ಜ್ಞಾನ ಬರಲ್ಲ. ಅದರಿಂದಾಗಿ ವಿತೌಟ್ ಆನ್ ಇಂಟ್ರೋಸ್ಪೆಕ್ಷನ್ ಗೇನಿಂಗ್ ನಾಲೆಜ್ ಈಸ್ ಆನ್ ಇಂಪಾಸಿಬಲ್ ಥಿಂಗ್. ಈ ಕಾರಣದಿಂದ ಇಂಟ್ರೋಸ್ಪೆಕ್ಷನ್ ಬೇಕು. ಇಂಟ್ರೋಸ್ಪೆಕ್ಷನ್ನ ಸ್ವರೂಪ ಏನು? ಅಂತರೀಕ್ಷಣದ ಸ್ವರೂಪ ಏನು? ಅದನ್ನ ವಿಪ್ರ ಹೇಳ್ತಾನೆ, ಬ್ರಾಹ್ಮಣನೋರ್ವ. ಹೃಷ್ಯಂತಮವಸೀದಂತಂ ಸುಖ ದುಃಖ ವಿಪರ್ಯಯೇ. ಯಾವುದೇ ಗ್ರಂಥವನ್ನ ಅವನು ಗಳಿಸಿದ ಎತ್ತರ ಏನೋ ಆ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ತಾನೆ. ಅವನು ತೀರಾ ಕೆಳಮಟ್ಟದಲ್ಲಿದ್ರೆ ಅವನಿಗೆ ಮಹಾಭಾರತ ಕೊಟ್ಟರು ಕೆಳಮಟ್ಟದಲ್ಲೇ ಅರ್ಥ ಆಗೋದು. ಹಾಗಾದ್ರೆ ಗ್ರಂಥದ ಶ್ರೇಷ್ಠತೆ ಏನು ಅಂತ ಕೇಳ್ತೀರಾ? ನೀವು ಎಷ್ಟು ಬೆಳೆದ್ರೂ ಕೂಡ ಯಾವ ಗ್ರಂಥ ದುರೂಹ್ಯ ಇನ್ನೂ ಅರ್ಥ ಇದೆ ಅನ್ಸತ್ತೋ ಅದು ಗ್ರಂಥದ ಶ್ರೇಷ್ಠ. ಒಂದು ತೀರ್ಮಾನ, ಕಳಪೆ ಅಂದ್ರೆ ಯಾವುದು? ಕಳಪೆ ಗ್ರಂಥ ಅಂದ್ರೆ ಯಾವುದು? ಉನ್ನತ ಗ್ರಂಥ ಅಂದ್ರೆ ಯಾವುದು? ಕಳಪೆ ಓದುಗ ಇದ್ರೆ ಉನ್ನತ ಗ್ರಂಥ ಕೈಯಲ್ಲಿದ್ರು ಕಳಪೆಯಾಗಿ ಯೋಚನೆ ಮಾಡೋದು. ಏನು ಎಷ್ಟು ಜನ ಓದಿಲ್ಲ? ಭಾರತ ಪ್ರಕಾಶನದ ಭಾರತ ಪುಸ್ತಕವನ್ನ GK ಗೋವಿಂದ ಮೂರ್ತಿಯು ಓದಿದ್ದ, ಈಗಿಲ್ಲಲ್ಲ. ಅನಂತಮೂರ್ತಿಯೂ ಓದಿರ್ತಾನೆ. ಆದ್ರೆ ಅವರಿಗೆಲ್ಲ ಅರ್ಥ ಆಗಿರೋಲ್ಲ, ಯಾಕಂದ್ರೆ ಅವರು ಕಳಪೆ. ಅದರಿಂದಾಗಿ ಹಾಗಾದ್ರೆ ಯಾವುದೇ ಗ್ರಂಥ ಉನ್ನತ ಆಗತ್ತಲ್ಲ, ಎಲ್ಲ ಗ್ರಂಥಗಳು ಮಹಾಭಾರತ ಸಮ ಆಗತ್ತಲ್ಲ ಅಂತ ಅನ್ಬೇಡಿ. ಎಷ್ಟೇ ಎತ್ತರಕ್ಕೆ ಏರಿದ್ರೂ ಕೂಡ ಇನ್ನಷ್ಟು ಆಳ ಇದೆ ಅಂತ ಯಾವ ಗ್ರಂಥಕ್ಕೆ ಅನ್ಸುತ್ತೋ ಆ ಗ್ರಂಥ ಉನ್ನತ. ಅದರಿಂದ ಹೃಷ್ಯಂತಮವಸೀದಂತಂ, ಇಂಟ್ರಾಸ್ಪೆಕ್ಷನ್ ಇಸ್ ಇಂಪಾರ್ಟೆಂಟ್. ಅಂತರ್ದೃಷ್ಟಿ, ಅಂತರೀಕ್ಷಣವನ್ನು ಹಾಯಿಸಿದಾಗ ನಮಗೆ ಹೀಗೆ ಗೊತ್ತಾಗುತ್ತೆ. ಅತ್ಯಂತ ಸಂತೋಷ ಪಡುವ, ಅತ್ಯಂತ ದುಃಖ ಪಡುವ, ಆತ್ಮಾನಂ ಜೀವನನ್ನ ಕುರಿತು ದುಃಖ ಪಡ್ತೀವಿ. ಯಾಕೆ ಗೊತ್ತಾ? ಅವನು ತನ್ನದಲ್ಲದನ್ನ ತನ್ನದು ಅಂತ ಅನ್ಕೊಂಡಿದ್ದಾನೆ. ಅವನು ಎಲ್ಲಿದ್ದಾನೆ? ಮಮ ಈಶ ಹೃದಯ ಸಂಸ್ಥಿತ, ಇದೋ ಹೃದಯದಲ್ಲಿದ್ದಾನೆ. ಅವನು ದುಃಖದಿಂದ ಪಾರಾಗೋದು ಹೇಗೆ? ನಾನು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ DVJ ಅವರದು ಒಂದು ಇದೆ. ಎಲ್ಲರೊಳಗೆ ಒಂದಾಗು ಅಂದ್ರೆ ಒಂದಾಗಿದ್ದೇನೆ ಅನ್ನುವ ಭಾವನೆ. ಎಲ್ಲರೊಳಗೆ ಒಂದಾಗುವುದು ಎಲ್ಲರ ಥರ ಅಂತ. ಎಲ್ಲ ಒಂದೇ ಥರ ಇದ್ದಾರೆ ಅಂದ್ರೆ ಒಂದೇ ಥರ ಇದ್ದಾರೆ ಅಂತ, ಸಮಾನ ಅಪ್ಪ ಅಮ್ಮಂದ್ರಿಂದ ಹುಟ್ಟಿದ್ದು ಅಂತ ಅರ್ಥ ಅಲ್ವಾ? ಅದರಿಂದಾಗಿ ಎಲ್ಲರೊಳಗೆ ಒಂದಾಗು ಅಂದ್ರೆ ಎಲ್ಲರ ರೀತಿ ಇರು. ಆ ಎಲ್ಲರೊಳಗೆ ಒಂದಾಗೋದು ಹೇಗೆ? ಸರ್ವಭೂತಾನಿ, ಎಲ್ಲ ಜೀವರಿಗೂ ದುಃಖೇನ ವ್ಯತಿಷಿಕ್ತಾನಿ, ದುಃಖದ ಜೊತೆಗಿದ್ದಾರೆ. ಎಲ್ಲರಿಗೂ ದುಃಖ ಉಂಟು, ಏನೋ ಒಂದು ದುಃಖ ಇದೆ. ಸರ್ವಭೂತಾನಿ ದುಃಖೇನ ವ್ಯತಿಷಿಕ್ತಾನಿ ಪಶ್ಯತಃ ಅಹಮೇಕಃ ನ ಮೇ ಕಶ್ಚಿತ್ ನಾಹಂ ಅನ್ಯಸ್ಯ ಕಸ್ಯಚಿತ್. ಅಹಮೇಕಃ, ನಾನೊಬ್ಬನೇ ಅಲ್ಲ. ಅಹಮೇಕೋ ನಮೇ ಕಶ್ಚಿತ್, ಆದರೆ ನಾನೊಬ್ಬನೇ. ಯಾಕೆ? ನನಗೆ ಬಂದಿರುವ ದುಃಖ ನಾನು ಮಾತ್ರ ಅನುಭವಿಸ್ಲಿಕ್ಕೆ ಸಾಧ್ಯ, ಬೇರೆಯವರಲ್ಲ. ಒಂದೇ ವಿಚಾರದಲ್ಲಿ ಇದ್ರೂ ಕೂಡ ನನಗೆ ಮಾತ್ರ ಆ ದುಃಖ, ನನಗೆ ತೀವ್ರತೆ ಬೇರೆ, ಅವ್ರಿಗೆ ತೀವ್ರತೆ ಬೇರೆ. ಹೀಗಾಗಿ ಅಹಮೇಕಃ ನಮೇ ಕಶ್ಚಿತ್ ನಾಹಂ ಅನ್ಯಸ್ಯ ಕಸ್ಯಚಿತ್, ನಾನು ಬೇರೆಯವರಿಗೆ ಸಂಬಂಧಪಟ್ಟೂ ಇಲ್ಲ. ನತಂ ಪಶ್ಯಾಮಿ ಯಸ್ಯಾಹಂ ತನ್ನ ಪಶ್ಯಾಮಿ ಯೋ ಮಮ ಆತ್ಮಾಪಿ ಚಾಯಂ ನ ಮಮ ಸರ್ವಾಸಾ ಪೃಥಿವೀ ಮಮ. ನತಂ ಪಶ್ಯಾಮಿ ಯಸ್ಯಾಹಂ, ಯಾರನ್ನ ನಾನು ನೋಡ್ತಾ ಇಲ್ವೋ, ತನ್ನ ಪಶ್ಯಾಮಿಯೋ ಮಮ,
ಯಾರನ್ನು ನನ್ನದಲ್ಲ ಅಂತ ನೋಡ್ತಾ ಇದ್ದೇನೆ. ಆತ್ಮಾಪಿ ಚಾಯಂ ನಮಮ, ಈ ಆತ್ಮ, ಜೀವಾತ್ಮ, ಪರಮಾತ್ಮ ಇದು ನನ್ನದಲ್ಲ. ಯಾಕೆಂದ್ರೆ ನಾನು ಪೂರ್ತಿ ನನಗೆ ಪಟ್ಟವನಲ್ಲ. ನನ್ನ ಅಧೀನ ನಾನು ನನ್ನ ಅಧೀನ ಅಲ್ಲ, ದೇವರು ನನ್ನ ಅಧೀನ ಅಲ್ಲ. ಅದರಿಂದಾಗಿ ಇಡೀ ಭೂಮಿಯೂ ನನ್ನದಲ್ಲ. ನಮಮ ಸರ್ವಾಸ ಪೃಥಿವೀ ಮಮ ಯಥಾ ಮಮ ತಥಾನ್ಯೇತಾಂ ಇತಿ ಚಿಂತನ ಮೇ ಯಥಾ ಏತಾಂ ಬುದ್ಧಿಮಹಂ ಪ್ರಾಪ್ಯ ನ ಪ್ರಹೃಷ್ಯೇನ ಚೌವ್ಯಥೇ. ಹಾಗೆ ನನಗೆ ಹೇಗೆ ಯಾವುದು ನನ್ನ ವಶದಲ್ಲಿ ಇಲ್ಲವೋ ಹಾಗೆ ಎಲ್ಲರ ವಶದಲ್ಲಿ ಎಲ್ಲವೂ ಇಲ್ಲ. ಈ ಚಿಂತನೆ ಇದ್ದಾಗ ಓ ಇದು ನನ್ನ ಸಹಜವಾದ ಧರ್ಮ, ನನ್ನ ವಶದಲ್ಲಿ ಇಲ್ಲ ಅಂದ್ರೆ ಅಸ್ವಾತಂತ್ರ್ಯ. ನನ್ನಂತೆ ಇರುವ ಜೀವರಿಗೆಲ್ಲರಿಗೂ ಅಸ್ವಾತಂತ್ರ್ಯ ಇದೆ. ನಾನೊಬ್ಬನೇ ಅಸ್ವತಂತ್ರ ಅಲ್ಲ, ಇವರ್ಯಾರೂ ಸ್ವತಂತ್ರರೂ ಅಲ್ಲ, ನಾವೆಲ್ಲರೂ ಅಸ್ವತಂತ್ರರು. ಸ್ವತಂತ್ರನಾಗಿರೋನೊಬ್ಬ ಇದ್ದಾನೆ ಅಂತ ತಿಳಿದ್ರೆ ಮಾತ್ರ ನ ಪ್ರಹೃಷ್ಯೇ ನಮೇ ವ್ಯಥೆ, ಓ ನಂತರನೇ ಇವರು ದುಃಖಿಗಳು ಅಂತ ಸಂತೋಷ ಪಡೋ ಹಾಗೂ ಇಲ್ಲ. ನಾನೊಬ್ಬನೇ ಈಗ ಸುಖಿಯಾಗಿದ್ದೇನೆ ಅಂತ ಸಂತೋಷವೂ ಇಲ್ಲ, ನಾನೊಬ್ಬನೇ ಈಗ ದುಃಖಿ ಅಂತನ್ನುವ ವ್ಯಥೆಯೂ ಇಲ್ಲ ಅಲ್ವಾ. ಈ ತಾಟಸ್ಥ್ಯ ಅನ್ನೋದು ದುಃಖ ನಿವಾರಣ. ತಟಸ್ಥವಾಗಿ ಇರಲಿಕ್ಕೆ ಇದೇ ಸಾಧ್ಯ. ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತಾಂ ಮಹೋದಧೌ ಸಮೇತ್ಯಚೌ ವ್ಯಪೇಯಾತಾಂ ತದ್ವದ್ಭೂತ ಸಮಾಗಮಃ. ಈ ಶ್ಲೋಕ ಭಾಗವತ 7ನೇ ಸ್ಕಂಧದಲ್ಲಿ ಹಿರಣ್ಯಕಶಿಪುವಿನ ಮಾತಲ್ಲಿ ಬರುವಂತಹದ್ದು. ಹಿರಣ್ಯಕಶಿಪುವಿಗೆ ಜಯನ ಆವೇಶ, ಹಿರಣ್ಯಕಶಿಪುವಿನ ದೇಹದಲ್ಲಿ ಜಯ ಅನ್ನುವ ಸಜ್ಜೀವದ ಆವೇಶ ಜಾಸ್ತಿಯಾದಾಗ ಬಂದ ಮಾತು. ಯಥಾ ಕಾಷ್ಠಂಚ ಕಾಷ್ಠಂಚ, ನದಿಯ ದೊಡ್ಡ ಪ್ರವಾಹದಲ್ಲಿ ಕೆಲವು ಕಟ್ಟಿಗೆಗಳು ಒಟ್ಟಾಗ್ತವೆ, ನದಿಯ ಪ್ರವಾಹ ಕವಲನ್ನು ತೆಗೆದುಕೊಂಡು ಕೂಡಲೇ ಬೇರೆ ಆಗ್ತವೆ. ಆ ರೀತಿ ಜೀವರು ದೇವರ ಸಂಕಲ್ಪದಂತೆ ಒಟ್ಟಾಗ್ತಾರೆ, ಆಮೇಲೆ ಬೇರೆ ಆಗ್ತೇವೆ. ಏವಂ ಪುತ್ರಾಶ್ಚ ದಾರಾಶ್ಚ ಜ್ಞಾತಯಶ್ಚಾಥ ಬಾಂಧವಾ ತೇಷು ಸ್ನೇಹೋ ನ ಕರ್ತವ್ಯೋ ವಿಪ್ರಯೋಗಶ್ಚ ತೈರ್ಧ್ರುವ. ಆದ್ದರಿಂದ ಮಕ್ಕಳಲ್ಲಿ, ಹೆಂಡತಿಯಲ್ಲಿ, ಬಂಧುಗಳಲ್ಲಿ, ಬಾಂಧವರಲ್ಲಿ ಸ್ನೇಹ ಮಾಡಬಾರದು. ಅದರಿಂದಾಗಿ ವಿಪ್ರಯೋಗಶ್ಚ ತೈರ್ಧ್ರುವ, ಹೇಗೂ ನಾವು ಬಿಡ್ತೇವೆ, ಆದ್ದರಿಂದ ಹೇಗೂ ವಿಯೋಗ ಬರುತ್ತೆ. ಅದರಿಂದಾಗಿ ಯಾರಲ್ಲೂ ಸ್ನೇಹ ಮಾಡಬಾರದು. ಅಲ್ಲ, ಇದೇ ಭಾರತದಲ್ಲಿ ಅಲ್ವಾ ಹೇಳಿದ್ದು, ದ್ರೌಪದಿಗಾಗಿ ಸ್ನೇಹದಿಂದಲೇ ದುಶ್ಯಾಸನನನ್ನು ಕೊಂದದ್ದು, ದುರ್ಯೋಧನನನ್ನು ಕೊಂದದ್ದು, ಕೀಚಕನನ್ನು ಕೊಂದದ್ದು. ಏನು ದ್ರೌಪದಿ ಮೇಲೆ ದ್ವೇಷದಿಂದಲ್ಲ? ಇಲ್ಲ ತಾನೇ. ಹಾಗಾದ್ರೆ ಏನರ್ಥ? ಮಿತಿಮೀರಿದ ಸ್ನೇಹ ಇರಬಾರದು ಅಂತ ಅಷ್ಟೇ ಅರ್ಥ. ನೀವು ಮಿತಿಮೀರಿದ ಸ್ನೇಹವನ್ನ ಕರ್ತವ್ಯ ಮಾಡಬೇಕು, ಪ್ರೀತಿಸಬಾರದು ಅಂತ ಹೇಳ್ತಾ ಇಲ್ಲ. ಪ್ರೀತಿಸಲೇಬೇಕು. ಯಾಕೆಂದ್ರೆ ನಮ್ಮ ಜೊತೆಗಿನವ್ರನ್ನ ಪ್ರೀತಿಸದೆ ಇನ್ಯಾರನ್ನ ಪ್ರೀತಿಸೋಣ? ಸಜ್ಜನರನ್ನ ಪ್ರೀತಿಸದೆ ಇನ್ಯಾರನ್ನ ಪ್ರೀತಿಸೋಣ? ಅದರ ಸ್ಪಿರಿಟ್ ಏನು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಒಂದು ಪುರಂದರದಾಸರು ಪದ್ಯ ಹೇಳ್ತೇನೆ. ಕಾಮಿತ ಫಲವೀವ ನಾಮವೊಂದಿರಲಾಗಿ ಹೋಮ ನೇಮ ಜಪ ತಪವೇಕೆ. ಎಲ್ಲ ಬಿಟ್ಬಿಡಿ ಅಂತನ ಅರ್ಥ. ಹಾಗಲ್ಲ ಅದರ ಅರ್ಥ. ಇದನ್ನ ಮಾಡ್ತಾ ಇರುವಾಗ, ಹೋಮ ನೇಮ ಜಪ ತಪಸ್ಸು ಮಾಡ್ತಾ ಇರುವಾಗ ದೇವರ ನಾಮಸ್ಮರಣೆ ಇರಬೇಕು ಅಂತ ಅರ್ಥವೇ ವಿನಃ ದೇವರ ನಾಮಸ್ಮರಣೆ ಮಾಡಬೇಕು ಇದನ್ನೆಲ್ಲ ಬಿಟ್ಬಿಡಿ ಅಂತ ಅರ್ಥ ಅಲ್ಲ. ಸದಾಚಾರ ಎಲ್ಲ ಬಿಟ್ಬಿಡಿ ಅಂತ ಅರ್ಥ ಅಲ್ಲ. ಅದರಿಂದಾಗಿ ಇರುವ ಅಟ್ಯಾಚ್ಮೆಂಟ್ ಮಿತವಾಗಿ ಇರಲಿ. ಅದರ್ಶನಾದಾಪತಿತಃ ಪುನಶ್ಚಾದರ್ಶನಂ ಗತಃ ನತ್ವಾತೌ ವೇದ ನತ್ವಂ ತಂ ಕಸ್ಮಾತ್ ಕಿಮನುಶೋಚಸಿ. ಇವತ್ತು ಸ್ವಾಮಿ ಗೀತೆಯಲ್ಲಿ, ಗೀತಾ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಕೋಟ್ ಮಾಡಿದ್ದು ಇಲ್ಲಿ ಬಂದಿರೋದು. ಅದರ್ಶನಾತ್ ಆಪತಿತಃ ಪುನಶ್ಚಾದರ್ಶನಂ ಗತಃ. ಕಾಣದ ಕಡೆಯಿಂದ ಬಂದೆ, ಮತ್ತೆ ಕಾಣದ ಕಡೆಗೆ ಹೋಗ್ತೀಯ. ನತ್ವಾಸೌ ವೇದ ನತ್ವಂ ತಂ ಕಸ್ಮಾತ್ ಕಿಮನುಶೋಚಸಿ.
ಅದರಿಂದಾಗಿ ಅವನು ನಿನ್ನನ್ನು ತಿಳಿದಿಲ್ಲ, ನೀನು ಅವನನ್ನು ತಿಳಿದಿಲ್ಲ, ಹೀಗಾಗಿ ಯಾತರ ಮೇಲೆ ಶೋಕ, ಇದನ್ನೇ ಕೋಟ್ ಮಾಡಿರೋದು. ಗೀತಾ ಭಾಷ್ಯದಲ್ಲಿ ಮತ್ತೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೈಯೆಸ್ಟ್ ಮೋಕ್ಷ ಧರ್ಮದ ಕೊಟೇಶನ್, ಮೋಕ್ಷ ಧರ್ಮ ಪರ್ವದ ಕೊಟೇಶನ್ನು ಉಪನಿಷತ್ತಿನಲ್ಲಿ ಹೈಯೆಸ್ಟ್ ಕೊಟೇಶನ್ ಆಗಿರೋದೇ ಮೋಕ್ಷ ಧರ್ಮ ಪರ್ವದಿಂದ. ಏವಂ ಪುತ್ರಾಶ್ಚ ದಾರಾಶ್ಚ ಸುಖಾಂತ ಪ್ರಭವಂ ದುಃಖಂ ದುಃಖಾಂತ ಪ್ರಭವಂ ಸುಖಂ ಸುಖಾತ್ ಸಂಜಾಯತೆ ದುಃಖಂ ದುಃಖಾತ್ ಸಂಜಾಯತೆ ಸುಖಂ. ಸುಖ ಕೊನೆ ಆಗ್ತಿದ್ದಾಗೆ ದುಃಖ ಬರುತ್ತೆ, ದುಃಖ ಕೊನೆ ಆಗ್ತಿದ್ದಾಗೆ ಸುಖ ಬರುತ್ತೆ. ಸುಖದಿಂದ ದುಃಖ ಹುಟ್ಟತ್ತೆ, ದುಃಖದಿಂದ ಸುಖ ಹುಟ್ಟತ್ತೆ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಸುಖಾಂತೆ ದುಃಖಮಾಪನ್ನಃ ಪುನರಾಪತ್ಸ್ಯತೆ ಸುಖಂ. ಸುಖದ ನಂತರ ದುಃಖ ಬರುತ್ತೆ, ದುಃಖದ ನಂತರ ಸುಖ ಬರುತ್ತೆ. ಸುಖ ಮುಗಿತಿದ್ದ ಹಾಗೆ ದುಃಖ ಬಂದು, ದುಃಖ ಮುಗಿತಿದ್ದ ಹಾಗೆ ಸುಖ ಹೊಂದು ಬಿಡುತ್ತಾನೆ. ನ ನಿತ್ಯಂ ಲಭತೆ ದುಃಖಂ ನ ನಿತ್ಯಂ ಲಭತೆ ಸುಖಂ ನಾಲಂ ಸುಖಾಯ ಸುಹೃದೋ ನಾಲಂ ದುಃಖಾಯ ದುರ್ಹೃದ. ನಿಯತವಾಗಿ ದುಃಖ ಬರಲ್ಲ, ದುಃಖವೇ ಇರಲ್ಲ, ಹಾಗಂತ ಹೇಳಿ ಸುಖವೇ ಇರಲ್ಲ. ನಾಲಂ ಸುಖಾಯ ಹೃದ. ಮಿತ್ರರಾರು ಸುಖಕ್ಕೆ ಕಾರಣ ಅಲ್ಲ, ಹಾಗೆ ದುಃಖಕ್ಕೆ ಶತ್ರುಗಳ್ಯಾರೂ ಕಾರಣ ಅಲ್ಲ. ನ ಚ ಪ್ರಜ್ಞಾಲಮರ್ಥಾನಾಂ ನ ಸುಖಾನಾಮಲಂ ಧನಂ ನ ಬುದ್ಧಿರ್ಧನಲಾಭಾಯ ನ ಮೌಢ್ಯಮ ಸಮೃದ್ಧಯೇ ಲೋಕ ಪರ್ಯಾಯ ವೃತ್ತಾಂತಂ ಪ್ರಾಜ್ಞೋ ಜಾನಾತಿ ನೇತರಃ. ನ ಪ್ರಜ್ಞಾ, ಬುದ್ಧಿವಂತನಾಗು, ಹಣ ಗಳಿಸ್ಬಿಡ್ತಿ ಅಂತ ಬಹಳ ಜನ ಹೇಳಿರ್ತಾರೆ. ಏನೂ ಇಲ್ಲ. ನ ಪ್ರಜ್ಞಾ ಅಲಮರ್ಥಾನಾಂ. ನಾಲೆಜ್ ಇದ್ದ ಕೂಡಲೇ ಹಣ ಬರೋದಾಗಿದ್ದಿದ್ರೆ ಕೆಲವೇ ಜನ ಸಂಪನ್ನರಾಗಿರೋರು ಇವತ್ತು. ಯಾಕಂದ್ರೆ ಕೆಲವೇ ಜನರಿಗೆ ಪ್ರಜ್ಞೆ ಇರೋದು. ನ ಪ್ರಜ್ಞಾ ಅಲಮರ್ಥಾನಾಂ. ಆಮೇಲೆ ನಮೌಢ್ಯಮ ಸಮೃದ್ಧಯೇ. ಪೆದ್ದರಿಗೆ ಸಂಪತ್ತು ಸಿಗೋಲ್ಲ ಅಂತಂದ್ರೆ ಜಗತ್ತಿನ ಇಷ್ಟು ಸಂಪತ್ತು ಎಲ್ಲರ ಜಾಸ್ತಿ ಯಾರಲ್ಲಿದೆ? ದಡ್ರಲ್ಲೇ ಇರೋದು. ಇದು ಆ ಸ್ವಾಮಿ ಒಬ್ಬನಿಗೆ ಗೊತ್ತಿಲ್ಲ, ನಿಜಗುಣಾನಂದ ಅಂತ. ಅವನು ದೊಡ್ಡದಾಗಿ ಹೇಳ್ತಾನೆ, ಏನು ಅವನು ಲಕ್ಷ್ಮೀ ಮಿತ್ತಲ್ಲಿ ಏನು ಲಕ್ಷ್ಮೀ ಪೂಜೆ ಮಾಡಿದಾನ ಇಲ್ವೋ ಹೋಗಿ ನೋಡಿದಾನ? ಇಲ್ಲ. ಮೈಕ್ರೋಸಾಫ್ಟ್ ಯಾರವನು? ಬಿಲ್ ಗೇಟ್ಸಾ? ಆ ಬಿಲ್ ಗೇಟ್ಸು ಏನು ಸರಸ್ವತಿ ಪೂಜೆ ಮಾಡಿದಾನ? ಅಯ್ಯೋ, ಅದು ನಿಜವಾದ ವಿದ್ಯೆ ಅಂತ ಯಾವನು ಹೇಳಿದ್ದ ಅವನಿಗೆ? ನಾವು ಹಾಗೆ ಹೇಳಲಿಲ್ಲ. ಮತ್ತೆ ಪ್ರಜ್ಞೆ ಇದ್ರೆ ಹಣ ಬರುತ್ತೆ ಅಂತ ನಾವು ಹೇಳಲಿಲ್ಲ. ಮೌಢ್ಯ ಅನ್ನೋದು ವಿಪತ್ತಿಗೆ ಕಾರಣ ಅಥವಾ ಧನಹೀನತೆಗೆ ಕಾರಣ ಅಂತನೂ ನಾವು ಹೇಳಲಿಲ್ಲ. ಆಂತರಿಕ ಸಂಪತ್ತು. ಮತ್ತೆ ಲಕ್ಷ್ಮಿಯನ್ನ ಪೂಜೆ ಮಾಡೋದು ಹಣಕ್ಕಾಗಿ ಅಂತ ಯಾವ ಬುದ್ಧಿವಂತರು ಹೇಳಿದ್ರು? ಲಕ್ಷ್ಮಿಯನ್ನ ಪೂಜೆ ಮಾಡೋದು ಹಣಕ್ಕಾಗಿ ಅಂತ ನಮಗಿಲ್ವೇ ಇಲ್ಲ. ಅವರು ಒಂದು ಬೆಳ್ಳಿ ಪಾದುಕೆ ಇಟ್ಟಿರ್ತಾರೆ, ಇಲ್ಲಿ ಸುತ್ತಮುತ್ತ ಇರೋರು ಆ ಬೆಳ್ಳಿ ಪಾದುಕೆಯಲ್ಲಿ ಹೊಡೆಯೋದು ಅಂತ, ಲಕ್ಷ್ಮಿಗೆ ಹೊಡೆದು ಬಿಟ್ಟು ಇಲ್ಲೇ ಇರಿಸ್ಕೊಳ್ತೀವಿ ಅಂತ ಏನೇನೋ ಭ್ರಮೆಗಳು. ಅದರಿಂದಾಗಿ ಅದು ಇಲ್ವೇ ಇಲ್ಲ, ನಾವು ಹಾಗೆ ಹೇಳಲೇ ಇಲ್ಲ. ಒಂದು ಯಾವುದೇ ಒಂದು ಪದ್ಧತಿ ಅಂತಂದ್ರೆ ಅದರಲ್ಲಿ ಕಾಲಕ್ರಮೇಣ ಕಸಗಳು ಸೇರ್ಕೊಂಡ್ಬಿಟ್ಟಿರುತ್ತೆ. ಮೂಲ ಸ್ರೋತಸ್ಸಿಗೆ ಹೋದಾಗ ಅದು ಯಾವುದೂ ಇರಲ್ಲ, ಮತ್ತು ಅವ್ರಿಗೆ ಅದು ಬೇಕಾಗಿಲ್ಲ, ಬೈಬೇಕಷ್ಟೆ. ಅದನ್ನೇ ಹೇಳ್ತಾರೆ, ನ ಪ್ರಜ್ಞಾ ಅಲಮರ್ಥಾನಾಂ ನ ಸುಖಾನಾಂ ಅಲಂ ಧನಂ. ವಿಪರೀತ ಹಣ ಇರುತ್ತೆ, ಸುಖ ಬಂದ್ಬಿಡುತ್ತಾ? ಏನಿಲ್ಲ. ನಾವು ಈಗ ಏನು ಸುಖವನ್ನು ಅನುಭವಿಸ್ತಾ ಇದ್ದೇವೆ, ಮಹಾಭಾರತದ ಚಿಂತನದ ಸುಖ, ಪ್ರಿಯರಾದ ಗೆಳೆಯರ ಸುಖ, ಇದರಲ್ಲಿ ಹಣವಂತರಿಗೆ ಒಂದು ನಯಾ ಪೈಸೆ ಇರಲ್ಲ. ಜ್ಞಾನದ ಸುಖ ಇರುತ್ತೆ, ಈ ತರಹದ ಮೈತ್ರಿಯ ಸುಖ ಇರುತ್ತೆ, ದೇವರ ಪ್ರಸಾರದ ಸುಖ ಇರುತ್ತೆ, ಯಾವುದೂ ಇರಲ್ಲ. ನ ಬುದ್ಧಿರ್ಧನಲಾಭಾಯ. ಬುದ್ಧಿ ಇದ್ದ ಕೂಡಲೇ ಹಣ ಬಂದ್ಬಿಡತ್ತಾ? ಅದೂ ಇಲ್ಲ. ನಮೌಢ್ಯಮ ಸಮೃದ್ಧಯೇ ಲೋಕ ಪರ್ಯಾಯ ವೃತ್ತಾಂತಂ ಪ್ರಾಜ್ಞೋ ಜಾನಾತಿ ನೇತರಃ. ಈ ಜಗತ್ತಿನ ಕಾರ್ಯಕಾರಣ ಭಾವದ ಬಗೆಗೆ ಬುದ್ಧಿವಂತನಿಗೆ ಗೊತ್ತಿರುತ್ತೆ, ದಡ್ರಿಗೆ ಗೊತ್ತಿರಲ್ಲ. ಬುದ್ಧಿವಂತ ಏನು ತಿಳ್ಕೊಂಡಿರ್ತಾನೆ? ನನಗೆ ಗೊತ್ತಿರಲ್ಲ ಅಂತ ತಿಳ್ಕೊಂಡಿರ್ತಾನೆ.
ಇವನ ಈ ಭೋಗಕ್ಕೆ ಏನು ಕಾರಣ ಅನ್ನೋದು ನನಗೆ ಗೊತ್ತಿಲ್ಲ ಅಂತನಾದ್ರೂ ಗೊತ್ತಿರುತ್ತೆ. ಈಗ ಒಬ್ಬನಿಗೆ ವಿಪರೀತ ಧನ ಸಮೃದ್ಧಿ ಇರುತ್ತೆ, ಅವ್ನಿಗೆ ಯಾಕೆ ಹಣ ಬಂತು ಅಂತ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಹಾಗೆ ಒಬ್ಬನಿಗೆ ವಿಪರೀತ ರೋಷ, ಆವೇಶ, ವಿಪರೀತವಾದ ಹುಚ್ಚುತನ ಎಲ್ಲ ಇರುತ್ತೆ, ನಾವು ಅದಕ್ಕೆ ತಲೆನೂ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಯಾಕೆ ಇವನಿಗೆ ಇಷ್ಟೊಂದು ಸಿಟ್ಟು, ಯಾಕೆ ಇವನಿಗೆ ಇಷ್ಟೊಂದು ದುಷ್ಟತನ, ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ನಮ್ದಲ್ಲ ಅದು, ಅಷ್ಟೇ. ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಅದರ ಪರಿಣಾಮ ನಮ್ಮ ಮೇಲೆ ಆದರೂ ಕೂಡ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ ಅಲ್ಲಿ. ಅದರಿಂದ ಒಬ್ಬ ಪ್ರಾಜ್ಞನಿಗೇನು ಗೊತ್ತಾಗತ್ತೆ ಅಂದ್ರೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಉಪಯೋಗ ಇಲ್ಲ, ಮೇಲ್ಗಡೆ ಕಾಣುವ ಲಾಭ ಏನಿದೆ ಅದು ಅಲ್ಲಿಗೆ ಸೀಮಿತ ಅಲ್ಲ ಅನ್ನೋದು ಗೊತ್ತಿರುತ್ತೆ ನಾವು. ಅಂದ್ರೆ ಪ್ರಾಜ್ಞರಾದ್ರೆ. ಪ್ರಾಜ್ಞರಲ್ಲದವರಿಗೆ ತಲೆ ಕೆಡಿಸ್ಕೊಳ್ತಾರೆ, ದಿವಸಗಟ್ಟಲೆ ಸ್ಟೋರಿ ಮಾಡ್ತಾರೆ, 3 ದಿವಸ 4 ದಿವಸ ಹಿಡಿದು ಹಿಂಜಿ ಎಳೆದು ತೋರಿಸ್ತಾ ಇರ್ತಾರೆ, ಅವ್ರಿಗೂ ಗೊತ್ತಿರಲ್ಲ ಕಡೆಗೆ. ಬುದ್ಧಿಮಂತಂಚ ಮೂಢಂಚ ಶೂರಂ ಭೀರುಂ ಕವಿಂ ಜಡಂ ದುರ್ಬಲಂ ಬಲವಂತಂಚ ಭಾಗಿನಂ ಲಭತೆ ಸುಖಂ. ಬುದ್ಧಿವಂತನಿಗೂ ಸುಖ ಉಂಟು, ಮೂಢನಿಗೂ ಸುಖ ಉಂಟು, ಶೂರರಿಗೆ ಪುಕ್ಕಲರಿಗೂ ಸುಖ ಉಂಟು, ಜ್ಞಾನಿಗೂ ಸುಖ ಇದೆ, ಮೂರ್ಖನಿಗೂ ಸುಖ ಇದೆ, ದುರ್ಬಲನಿಗೂ ಸುಖ ಇದೆ, ಬಲವಂತನಿಗೂ ಸುಖ ಇದೆ, ಭಾಗಿನಂ ಪಾರ್ಟ್ನರ್ ಆಗಿರ್ತಾನಲ್ಲ ಅವನಿಗೂ ಸುಖ ಇರುತ್ತೆ. ಇದು ಎಲ್ಲರಿಗೂ ಸುಖ ಇರುತ್ತೆ. ಧೇನುರ್ವತ್ಸಸ್ಯ ಗೋಪಸ್ಯ ಸ್ವಾಮಿನಸ್ತಸ್ಕರಸ್ಯ ಚ ಪಯ ಪಿಬತಿ ಯಸ್ತಸ್ಯ ಧೇನುಸ್ತಸ್ಯೇತಿ ನಿಶ್ಚಯ. ನೋಡಪ್ಪ, ಧೇನು ವತ್ಸಸ್ಯ, ಒಂದು ಹಸು ಕರುವಿಗೂ ಹಾಲು ಕೊಡುತ್ತೆ, ಗೋಪಾಲಕನಿಗೂ ಹಾಲು ಕೊಡುತ್ತೆ, ಆ ಗೋಪಾಲಕನ ಸ್ವಾಮಿಗೂ ಹಾಲು ಕೊಡುತ್ತೆ, ಒಡೆಯ ಅವನಿಗೂ ಹಾಲು ಕೊಡುತ್ತೆ. ತಸ್ಕರಸ್ಯ, ಕಳ್ಳ ಎತ್ಕೊಂಡ್ರೆ ಕಳ್ಳನಿಗೂ ಹಾಲು ಕೊಡುತ್ತೆ. ಪಯ ಪಿಬತಿ ಯಸ್ತಸ್ಯ ಧೇನುಸ್ತಸ್ಯೇತಿ ನಿಶ್ಚಯ. ಯಾರು ಹಾಲು ಕುಡಿತಾರೋ ಅವ್ರದ್ದು ಹಸು, ಹಾಲಿನ ಒಡೆತನ ಯಾರದೋ ಅವಂದೇ ಹಸು. ಏಚ ಮೂಢತಮಾಲೋಕೆ ಏಚ ಬುದ್ಧೇ ಪರಂಗತಾ ತೇನರ ಸುಖಮೇಧಂತೆ ಕ್ಲಿಶ್ಯತ್ಯಂತರಿತೋ ಜನಃ. ಏಚ ಮೂಢತಮಾಲೋಕ ಲೋಕೆ, ಯಾರು ಅತ್ಯಂತ ಪೆದ್ದರಿರ್ತಾರೆ ಅವರು ಸುಖವಾಗಿರ್ತಾರೆ, ಯಾರು ಬುದ್ಧಿಯ ಮಿತಿಯನ್ನು ದಾಟಿರ್ತಾರೆ ಅವರು ಸುಖವಾಗಿರ್ತಾರೆ. ಅಂತರಿತೋ ಜನ, ತಿಳ್ಕೊಳ್ಳೋ ಸಾಮರ್ಥ್ಯ ಇರುತ್ತೆ, ತಿಳಿಬೇಕಾದ್ದು ತಿಳಿದಿರಲ್ಲ ಅಂತವ್ರು ಕಂಗೆಡ್ತಾರೆ. ಕ್ಲಿಶ್ಯತ್ಯಂತರಿತೋ ಜನ. ಸರಿ, ಬುದ್ಧಿವಂತರು ಯಾರು? ನಮಗೆ ಇಷ್ಟು ಮಾತ್ರ ಗೊತ್ತಿರುತ್ತೆ, ಮುಂದಿನ ಶ್ಲೋಕ ಗೊತ್ತಿರಲ್ಲ. ಆ ಮುಂದಿನ ಶ್ಲೋಕ ಅತ್ಯಂತ ಪ್ರಸಿದ್ಧವಾದದ್ದು. ಎಗೈನ್ ಗೀತಾ ಭಾಷ್ಯದಲ್ಲಿ ಮಧ್ವಾಚಾರ್ಯ ಕೋಟ್ ಮಾಡಿರೋದು. ಅಂತೇಚು ರೇಮಿರೇ ಧೀರಾಃ ನತೆ ಮಧ್ಯೇಚು ರೇಮಿರೇ ಅಂತ ಪ್ರಾಪ್ತಿಂ ಸುಖಂ ಪ್ರಾಹುಃ ದುಃಖಮಂತರಮೇತಯೋಃ. ಅಂತೇಚು ರೇಮಿರೇ ಧೀರಾಃ, ಧರ್ಮ ಮೋಕ್ಷದಲ್ಲಿ ಆನಂದವುಳ್ಳವರಾಗ್ತಾರೆ. ನತೆ ಮಧ್ಯೇಶು ರೇಮಿರೇ, ಅರ್ಥಕಾಮಗಳಲ್ಲಿ ಸುಖವನ್ನು ಹುಡುಕುವುದಿಲ್ಲ. ಅಂತ ಪ್ರಾಪ್ತಿಂ ಸುಖಂ ಪ್ರಾಹುಹು, ಮೋಕ್ಷ ಪ್ರಾಪ್ತಿಯನ್ನೇ ಸುಖ ಅಂತಾರೆ. ದುಃಖಮಂತರಮೇತಯೋ. ಈಗ ನೀವು ನೋಡುವ ಪಾಠದಲ್ಲಿ ದುಃಖಮಂತರಮಂತಯೋ ಅಂತ ಇದೆ, ಅಲ್ಲ, ಶುದ್ಧ ಪಾಠವನ್ನು ಮಧ್ವಾಚಾರ್ಯರು ಹೇಳಿದ್ದಾರೆ. ದುಃಖಮಂತರಮೇತಯೋ, ಏತಯೋ, ಇವುಗಳ ನಡುವೆ ಅಂದ್ರೆ ಅರ್ಥಕಾಮಗಳಲ್ಲಿ ಸುಖ ಇರಲ್ಲ. ಸುಖಂ ಸ್ವಪಿತಿ ದುರ್ಮೇಧಾ ಸ್ವಾನಿ ಕರ್ಮಾಣ್ಯ ಚಿಂತಯನ್ ಅವಿಜ್ಞಾನೇನ ಮಹತಾ ಕಂಬಲೇನೇವ ಸಂವೃತಃ. ಪ್ರಜ್ಞಾವಂತನಲ್ಲದವ ತಾನು ಇಡೀ ದಿವಸ ಮಾಡಿದ ಕರ್ಮಗಳನ್ನು ಯೋಚನೆ ಮಾಡದೆ ಮಲಗಿಬಿಡ್ತಾನೆ. ಅವಿಜ್ಞಾನೇನ ಮಹತಾ, ಅಜ್ಞಾನ ಎಂಬ ದೊಡ್ಡ ಕಂಬಳಿಯನ್ನು ಹೊದ್ದು ಮಲ್ಕೊಂಡ್ಬಿಡ್ತಾನೆ. ಏತು ಬುದ್ಧಿಂ ಪರಾಂ ಪ್ರಾಪ್ತಾ ದ್ವಂದ್ವಾತೀತಾ ವಿಮತ್ಸರಾ ತಾನ್ನೈವಾರ್ಥಾನ ಚಾನರ್ಥಾ ವ್ಯಥಯಂತಿ ಕದಾಚನ. ಕೆಲವರು ಆಚೆ ಹೋದವರು, ದ್ವಂದ್ವಾತೀತರು, ಹೊಟ್ಟೆ ಕಿಚ್ಚು ಇರದವರು, ಅವರಿಗೆ ಸುಖ ದುಃಖಗಳು ಬಂದರೂ ಒಂದೇ ರೀತಿಯಾಗಿರ್ತಾರೆ.
ಅವರಿಗೆ ಅರ್ಥವೂ ಅನರ್ಥವೂ ಒಂದೇ. ಯೇ ಅಥಯೇ ಬುದ್ಧಿಮಪ್ರಾಪ್ತಾ ವ್ಯತಿಕ್ರಾಂತಾಶ್ಚ ಮೂಢತಾಂ ತೇತಿ ವೇಲಂ ಪ್ರಹೃಷ್ಯಂತಿ ಸಂತಾಪಮುಪಯಂತಿ ಚ. ಯಾರು ಬುದ್ಧಿಮಪ್ರಾಪ್ತಾ, ಯಾರಿಗೆ ಇನ್ನೂ ಬುದ್ಧಿ ಬಂದಿರಲ್ಲ, ಮೂಢತ್ವವನ್ನು ಕಳ್ಕೊಂಡಿರ್ತಾರೆ. ವ್ಯತಿಕ್ರಾಂತಾಶ್ಚ ಮೂಢತಾಂ ತೇತಿ ವೇಲಂ ಪ್ರಹೃಷ್ಯಂತಿ, ಅವರು ಅತ್ಯಂತ ಖುಷಿ ಪಡ್ತಾರೆ, ಅತ್ಯಂತ ದುಃಖ ಪಡ್ತಾರೆ. ಇದಕ್ಕೊಂದು ಪುಟ್ಟ ಕಥೆ ಹೇಳೋದಾದರೆ, ಜಾಮಿತಾ ದೋಷ ಪರಿಹಾರಾಯ ಒಂದು ಕಥೆ ಹೇಳೋದಾದರೆ, ಒಬ್ಬ ರಾಜ ಬೇಟೆಯಾಡುವಾಗ ತಪ್ಪಿಸಿಕೊಂಡ. ಅದೇ ಸಂದರ್ಭದಲ್ಲಿ ಅವನ ಶತ್ರು ರಾಜನ ಸೈನಿಕರು ಬೆನ್ನು ಬಿದ್ದರು. ಅವಾಗ ಒಬ್ಬ ರೈತ ಅವನನ್ನು ನೋಡ್ದ. ಅವನಿಗೇನು ಗೊತ್ತಿಲ್ಲ, ಅವನು ಹಳ್ಳಿ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಇವನು ಹೇಳ್ದ, ನೋಡು ನಾನು ಇಲ್ಲಿರೋದು ಹೇಳ್ಬೇಡ ಅಂತ ಒಂದು ಕಡೆ ಅಡಗಿಕೊಂಡ. ಅವನಿಗೆ ಅಷ್ಟೇ ಅರ್ಥ ಆಯ್ತು, ಇವನು ಯಾರೋ ಒಬ್ಬ ಬರ್ತಾ ಇದ್ದಾನೆ, ಇವನು ಕೊಲ್ಲಿಕ್ಕೆ ಅವ್ರು ಬರ್ತಾ ಇದ್ದಾರೆ, ಅದನ್ನ ಪಾರು ಮಾಡಬೇಕು ಅಷ್ಟೇ. ಬಂದು ಕೇಳಿದ್ರು ಎಲ್ಲಿದ್ದಾನೆ, ಇದೆಲ್ಲೂ ಇಲ್ಲ ಅಂದ. ಹೊಟ್ಟೋದ್ರು ಅವರು. ಇವನೆದ್ದು ಬಂದ. ಇವನಿಗೆ ರಕ್ಷಣೆ ಮಾಡಿದವನಿಗೆ ಏನೋ ಕೊಡಬೇಕು ಅಂತ ಅನ್ನಿಸ್ತು. ನೋಡಪ್ಪ, ನೀನು ಪಟ್ಟಣಕ್ಕೆ ಬಾ, ಪಟ್ಟಣಕ್ಕೆ ಬಂದು ಅಲ್ಲಿ ಪೂರ್ವದ ಕಡೆಯಿಂದಲೇ ಬಾ. ಅಲ್ಲಿ ಒಬ್ಬ ನನ್ನ ಭಟ ಇರ್ತಾನೆ, ಕಾವಲುಗಾರ, ಅವನನ್ನು ಕೇಳು, ನನ್ನ ಹತ್ರ ಕರ್ಕೊಂಡ್ಬರ್ತಾನೆ. ಇವನಿಗೆ ಅವನು ರಾಜ ಅಂತ ಕೂಡ ಗೊತ್ತಿಲ್ಲ. ಸರಿ, ಒಂದು ಸ್ವಲ್ಪ ದಿವಸ ಆದ್ಮೇಲೆ ಏನೋ ಬೇಕಾಯಿತು. ಅವನು ಯಾರೋ ಬರ್ಲಿಕ್ಕೆ ಹೇಳಿದ್ದಾನೆ ಅಂತ ಹೇಳಿ ಹೋದ. ಹೋಗಿ ಇವನು ರಾಜ ಮೊದಲೇ ಹೇಳಿದ್ದ, ನೋಡು ಇಂತಹ ಲಕ್ಷಣ ಇರುವ ಒಬ್ಬ ವ್ಯಕ್ತಿ ಬರ್ತಾನೆ, ನನ್ನನ್ನು ಕೇಳಿದ್ರೆ ಸೀದಾ ಕರ್ಕೊಂಡ್ಬರ್ಬೇಕು. ಸೀದಾ ಬಂದ, ಕೇಳ್ದ, ಕರ್ಕೊಂಡು ಬಂದ. ಅಲ್ಲಿ ನೋಡಿ ದಂಗಾಗೋದ. ದೊಡ್ಡ ಸಭೆ. ಆ ಸಭೆಯಲ್ಲಿ ಸೇನಾಧಿಪತಿಗಳು, ಮಂತ್ರಿಗಳು ಎಲ್ಲ ಇದ್ದಾರೆ. ಕಕ್ಕಾಬಿಕ್ಕಿ, ಅವನು ಗುರುತೇ ಹಿಡಿಲಿಲ್ಲ. ಆಗ ರಾಜ ಎಲ್ಲರಿಗೂ ಕೂಡ ಇವನು ನನ್ನನ್ನು ರಕ್ಷಣೆ ಮಾಡಿದವನು ಶತ್ರುಗಳ ಸೈನಿಕರಿಂದ ಅಂತ ಹೇಳಿ ಸನ್ಮಾನ ಮಾಡಿ ಒಂದಿಷ್ಟು ದುಡ್ಡು ಕೊಟ್ಟ. ಆಗ ಅವನು ಏನನ್ಬೇಕು, ರೇ ಸ್ವಾಮಿ, ಇನ್ನೊಮ್ಮೆ ಒಬ್ಬಂಟಿಯಾಗಿ ಬರಬೇಡಿ, ಇನ್ನೊಂದ್ಸರ್ತಿ ನೀವು ಆಪತ್ತಿಗೆ ಸಿಕ್ಕಿದ್ರೆ ರಕ್ಷಣೆ ಮಾಡ್ಲಿಕ್ಕೆ ನಾನಿಲ್ಲ ಅಂದ್ಬಿಟ್ಟ. ಎಲ್ಲರಿಗೂ ಏನು ಸಿಟ್ಟು ಬಂದ್ಬಿಡ್ತು, ರಾಜನ್ ಹಿಂಗ್ ಮಾತಾಡ್ತಾ ಇದ್ದಾನೆ ಅಂತ. ತಡ್ದ, ಅವನಿಗೇನು ಗೊತ್ತಾಯ್ತು, ಹೋಲಿ ಬಿಡಿ. ಹಾಗೆ ಯಾರಿಗೆ ಇದೆಲ್ಲ ತೀವ್ರವಾಗಿ ಕಾಡುತ್ತೆ ಅಂದ್ರೆ, ಯಾರು ಮೌಢ್ಯವನ್ನು ದಾಟಿರ್ತಾರೆ, ಬುದ್ಧಿವಂತಿಕೆಯನ್ನು ತಲುಪಿರಲ್ಲ, ಆ ಅಂತರ ಪಿಶಾಚಿಗಳಿಗೆ, ನಮ್ಮಂಥವ್ರಿಗೆ ಉತ್ಕಟವಾದ ಸುಖ, ಉತ್ಕಟವಾದ ದುಃಖ. ನಿತ್ಯಂ ಪ್ರಮುದಿತಾ ಮೂಢಾ ಸಾರಮೇಯ ಗಣ ಇವ ಅವಲೇಪೇನ ಮಹತ ಪರಿತೃಪ್ತ ವಿಚೇತತಃ. ಮೂಢರು ಸುಖವಾಗಿದ್ದು ಬಿಡ್ತಾರೆ, ಏನಾದರೂ ಒಂದೇ. ಸುಖಂ ದುಃಖಾಂತಮಾಲಸ್ಯಂ ದುಃಖಂ ದಾಕ್ಷ್ಯಂ ಸುಖೋದಯಂ ಭೂತಿಶ್ಚೈವ ಸ್ತ್ರೀಯಾಸಾರ್ಧಂ ದಕ್ಷೇ ವಸತಿ ನಾಲತೆ. ಸುಖ ದುಃಖದ ತನಕ ಇರುತ್ತೆ, ಆಲಸ್ಯವೇ ದುಃಖ. ಒಂದು ಸಾಮರ್ಥ್ಯ ಇತ್ತು ಅಂದ್ರೆ ಸುಖ ಸಿಗತ್ತೆ, ಸಂಪತ್ತು ಇರುತ್ತೆ. ಎಲ್ಲಿ? ದಕ್ಷೆ, ಯಾರಿಗೆ ಸಾಮರ್ಥ್ಯ ಇರುತ್ತೆ ಅವರಿಗೆ. ಸುಖಂ ವಾ ಯದಿ ವಾ ದುಃಖಂ ಪ್ರಿಯಂ ವಾ ಯದಿ ವಾ ಪ್ರಿಯಂ ಪ್ರಾಪ್ತಂ ಪ್ರಾಪ್ತಂ ಉಪಾಸೀತ ಹೃದಯೇನಾಪರಾಜಿತಃ. ಸುಖ ಆಗಲಿ ದುಃಖ ಆಗಲಿ, ಪ್ರಿಯ ಆಗಲಿ ಅಪ್ರಿಯ ಆಗಲಿ, ಬಂದದ್ದನ್ನು ಬಂದಂತೆ ಸ್ವೀಕರಿಸಬೇಕು. ಶೋಕಸ್ಥಾನತಃ ಸ್ತ್ರಾಣಿ ಭಯಸ್ಥಾನ ಶತಾನಿ ಚ ದಿವತೆ ದಿವತೆ ಮೂಢಮಾವಿಚಂತಿನ ಪಂಡಿತಂ. ಸಾವಿರಾರು ಶೋಕಗಳು, ನೂರಾರು ಹೆದರುವ ಸ್ಥಾನಗಳು ಪ್ರತಿ ದಿವಸ ಕಾಡ್ತವೆ. ಬುದ್ಧಿಮಂತಂ ಕೃತ ಪ್ರಜ್ಞಂ ಶುಶ್ರೂಚು ಮನಹಂಕೃತಂ ಶಾಂತಂ ಜಿತೇಂದ್ರಿಯಂ ವಾಪಿ ಶೋಕೋ ನ ಸ್ಪೃಶತೆ ನರಂ. ಬುದ್ಧಿವಂತನಾಗಲಿ ಕೃತಪ್ರಜ್ಞನಾಗಲಿ, ಆಮೇಲೆ ಶುಶ್ರೂಷುಂ ಶಾಸ್ತ್ರಶ್ರವಣವನ್ನು ಮಾಡುವವನು, ಯಾರಿಗೆ ವಿಪರೀತ ಅಹಂಕಾರ ಇಲ್ಲ ಅವನು,
ಯಾರು ಶಾಂತನಾಗಿರ್ತಾನೆ ಅವನು, ಯಾರು ಇಂದ್ರಿಯವನ್ನ ಗೆದ್ದಿರ್ತಾನೆ ಅವನಿಗೆ ಉತ್ಕಟವಾಗಿ ದುಃಖ ಆಗಲ್ಲ. ಯಾಕೆಂದ್ರೆ ಅವನು ನಿತ್ಯ ಕೇಳ್ತಾ ಇರುವ ಶಾಸ್ತ್ರದ ಭಾಗ ಇದು ಅಂತ ಅನ್ನಿಸಿಬಿಡುತ್ತೆ. ಆರಾಮವಾಗಿದ್ದು ಬಿಡ್ತಾನೆ. ಪ್ರಾಚೀನರು ಆರಾಮವಾಗಿದ್ದರ ಲಕ್ಷಣ. ಈಗ ಮನೋರೋಗಗಳು ಇತ್ತೀಚೆಗೆ ಬರ್ತಾ ಇರೋದು. ಮನೋರೋಗಗಳು ಇತ್ತೀಚೆಗೆ ಯಾವುದ್ಯಾವುದೋ ಹೆಸರು, ಎಲ್ಲ ಯಾಂತಗಳು, ಸ್ಕ್ರಿಜೋಫ್ರೀನಿಯಾ ಆಗಿರಬಹುದು, ಹಿಸ್ಟೀರಿಯಾ ಆಗಿರಬಹುದು, ಅದು ಇದ್ದು ಎಷ್ಟು ರೋಗಗಳಿದೆ. ಒಂದೊಂದು ಫೋಬಿಯಾ. ಒಬ್ರು ಮೇಲ್ಗಡೆ ಹೋದ್ರೆ ಹಿಂಗೆ ಕೆಳಗಡೆ ನೋಡಿದ್ರೆ ತಲೆ ಸುತ್ತ ಬಂದ್ಬಿಡುತ್ತೆ, ಆ ಥರದ ಫೋಬಿಯಾ. ಒಬ್ರಿಗೆ ಸೂಜಿ ನೀಡಲ್ ನೋಡಿದ್ರೆ ಫೋಬಿಯಾ, ಸೂಜಿ ಮೊನೆಯನ್ನು ನೋಡಿದ್ರೆ ಫೋಬಿಯಾ. ಈ ತರಹ 1000 ಫೋಬಿಯಾಗಳಿದೆ. ಮೊದಲು ಇರಲಿಲ್ಲ ಭಾರತದವ್ರಿಗೆ. ಯಾಕೆ ಹೇಳಿ? ನಿರಂತರ ಶಾಸ್ತ್ರಶ್ರವಣ, ಸುಖವಾಗಿ ಸಂಜೆ ಕನಿಷ್ಠ ಪಕ್ಷ 1 ಗಂಟೆ ಆದರೂ ಶಾಸ್ತ್ರಶ್ರವಣ ಮಾಡುತ್ತಾ ಇದ್ರು. ಮಾನಸಿಕ ರೋಗವೇ ಇರ್ತಿರ್ಲಿಲ್ಲ ಅವಾಗ. ಈಗ ಮಾನಸಿಕ ರೋಗ ಬಂದಿರೋದ್ರಿಂದ ಹೈಟೆಕ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾವು ಉದ್ಘಾಟನೆ ಮಾಡಿ ಉನ್ನತರಾಗಿದ್ದೇವೆ. ದೇವರ್ ಅವ್ರದ್ದೇನು ದಟ್ ವಾಸ್ ಪ್ರಿಮಿಟಿವ್ ಏಜ್ ಅಂತೇವೆ. ನಗಬೇಕಲ್ವಾ ಅದು? ನಾವು ಅವ್ರು ನೋಡಿ ನಗಬೇಕು. ಎಂಥ ವಿವೇಕಿಗಳು. ಈಗ ಮಾಡರ್ನ್ ಆಗಿ ಏನ್ ಮಾಡೋದು ಅಂತಂದ್ರೆ ಮನೋರೋಗ ಪರಿಹಾರ ಮಾಡೋದು. ಮಾಡರ್ನ್ ರೋಗವೇ ಇಲ್ಲದೆ ಹೋದ್ರೆ ಅದು ಎಂತಹ ಸ್ಥಿತಿ. ಅದರಿಂದಾಗಿ ಎಂತಹ ವಿವೇಕ ಅಂತಂದ್ರೆ ನಮ್ಮದು ಇಂಥದ್ದೇ ದಡ್ಡ ನಿಶ್ಚಯಗಳು. ಏತಾಂ ಬುದ್ಧಿಂ ತಮಾಸ್ಥಾಯ ಶುದ್ಧ ಚಿತ್ತಶ್ಚರೇದ್ಬುಧ ಉದಯಾಸ್ತಮಯಜ್ಞಂ ಹಿ ನಶೋಕ ಸ್ಪೃಷ್ಟುಮರ್ಹತಿ. ಈ ಬುದ್ಧಿಯಲ್ಲಿ ತೊಡಗಿ ಶುದ್ಧ ಚಿತ್ತನಾಗಿ ಇರಬೇಕು. ಉದಯಾಸ್ತಮಯಜ್ಞಂ ಹಿ, ಇಡೀ ಜಗತ್ತಿನ ಉದಯಾಸ್ತಮಾನಗಳು, ಸೂರ್ಯನ ಉದಯಾಸ್ತಮಾನಗಳು, ಯಾವುದೇ ಈ ತರಹದ ಉದಯಾಸ್ತಮಾನಗಳನ್ನ ಅಂದ್ರೆ 7 ಬೀಳುಗಳನ್ನ ತಿಳಿದವನಿಗೆ ಶೋಕ ಕಾಡುವುದಿಲ್ಲ. ಎನ್ನಿಮಿತ್ತೋ ಭವೇಚ್ಛೋಕಃ ತ್ರಾಸೋವಾ ಕ್ರೋಧಯೇವಾ ಆಯಾಸೋವಾ ಯತೋ ಮೂಲಂ ತದೇಕಾಂಗಮಪಿ ತ್ಯಜೇತ್. ಯಾವುದರಿಂದ ಶೋಕ ಆಗ್ತದೋ, ತ್ರಾಸ ಆಗ್ತದೋ, ಸಿಟ್ಟು ಬರ್ತದೋ, ದಣಿವಾಗ್ತದೋ ಅದನ್ನು ಬಿಟ್ಟುಬಿಡಬೇಕು. ಯದ್ಯತ್ಯಜತಿ ಕಾಮಾನಾಂ ತತ್ಸುಖಸ್ಯಾಭಿಪೂರ್ತಯೇ ಪೂರ್ಯತೆ ಕಾಮಾನುತಾರಿ ಪುರುಷಃ ಕಾಮಾನ್ ಅನುವಿನಶ್ಯತಿ. ಬಯಸಬಾರದ್ದನ್ನು ಬಯಸ್ತಾ ಇದ್ರೇನೆ ನಾಶ ಆಗೋದು. ಬಯಸಬೇಕಾದದ್ದನ್ನು ಬಯಸ್ತಾ ಇದ್ರೆ ನಾಶ ಆಗೋದಿಲ್ಲ. ಯಚ್ಚಕಾಮ ಸುಖಂ ಲೋಕೆ ಯಚ್ಚ ದಿವ್ಯಂ ಮಹತ್ ಸುಖಂ ತೃಷ್ಣಾಕ್ಷಯ ಸುಖಸ್ಯೈತೆ ನಾರ್ಹತಶ್ಚೋಡಶೀಂ ಕಲಾಂ. ಸಾಧ್ಯವಾದಷ್ಟು ಕಡಿಮೆ ವಸ್ತುಗಳಲ್ಲಿ ಬದುಕಿದರೆ ಹೆಚ್ಚು ಸುಖ ಅಂತನ್ನೋದನ್ನೇ ನಾವು ಮರೆತಿದ್ದೇವೆ. ತೀರಬೇಕಾದಷ್ಟು ಅಂತ ಹೇಳಿ ಸರಿ ಮಧ್ಯಮವಾದ ಪರಿಮಾಣವಿದ್ರೂ ಸುಖ ಪಡುವಂತ ಮನಸ್ಸಿರಬೇಕು. ಸುಖ ಪಡುವುದಕ್ಕೆ ಮನಸ್ಸು ಬೇಕೇ ವಿನಃ ವಸ್ತುಗಳಲ್ಲ. ಕರ್ತಾರಮಾರ್ಜಿತಂ ಕರ್ಮ ಶುಭಂ ವಾ ಯದಿ ವಾ ಶುಭಂ ಪ್ರಾಜ್ಞಂ ಮೂಢಂಚ ಶೂರಂಚ ಭಜತೆ ತಾದೃಶಂ ನರಂ. ಮಾಡಿದ ಕೆಲಸ ಕರ್ತೃವನ್ನು ಹೋಗಿ ಸೇರುತ್ತೆ. ಅವನು ಮಾಡಿದವನು ದಡ್ಡನೋ ಬುದ್ಧಿವಂತನೋ ಶೂರನೋ ಇಲ್ಲ. ಒಳ್ಳೇದಾಗಲಿ ಕೆಟ್ಟದಾಗಲಿ ಯಾರು ಮಾಡಿರ್ತಾನೋ ಅವಂದೇ. ಜ್ಞಾನಿ ಮಾಡಿಬಿಟ್ರೆ ದುಃಖ ಇಲ್ಲ ಕೆಟ್ಟ ಕೆಲಸವನ್ನು. ಜ್ಞಾನಿಯೊಬ್ಬ ಮಾಡಿಬಿಟ್ರೆ ಸುಖ ಅಂತನ್ನೋದು ಅವನಿಗೆ ಸಿಗತ್ತೆ. ಏನ್ ಮಾಡಿದ್ರು ಸುಖ ಸಿಗತ್ತೆ ಜ್ಞಾನಿಗೆ. ಆ ತರಹ ಎಲ್ಲ ರಿಯಾಯಿತಿಗಳೆಲ್ಲ ಇಲ್ವೇ ಇಲ್ಲ. ಯಾರು ರಿಯಾಯಿತಿ ಕೊಡಲ್ಲ. ಅಪರೋಕ್ಷ ಜ್ಞಾನ ಆದ್ಮೇಲೆ ಪ್ರಾರಬ್ಧ ಕರ್ಮದಲ್ಲಿ ವಿಪರೀತ ದುಃಖ ಇದ್ರೆ ರಿಯಾಯಿತಿ ದೇವರು ಕೊಡ್ತಾನೆ, ಸ್ವಲ್ಪ ಮಾಡ್ತಾನೆ. ಕಾಲು ಹೋಗೋದಿದ್ರೆ ಉಗುರು ಕತ್ತರಿಸ್ತಾನೆ. ಅಷ್ಟು ಬಿಟ್ರೆ ಇನ್ನೆಲ್ಲರೂ ಈಗಾಗಲೇ 100 ರೂಪಾಯಿ ಇರುವಂತಹ ವಸ್ತುವಿಗೆ 300 ರೂಪಾಯಿ ಹಾಕಿ ಆಮೇಲೆ ಅದಕ್ಕೆ 150 ರೂಪಾಯಿ ಅಂತ ಬರೆಯೋರೇ ಜಾಸ್ತಿ. ಜಗತ್ತಿನಲ್ಲಿ ಯಾರು ರಿಯಾಯಿತಿ ಕೊಡಲ್ಲ. ಅದು ಏನೋ ಒಂದು ಮೋಹ ಅಷ್ಟೇ ಜನರಿಗೆ. ಸ್ವಕರ್ಮಣಾಂಬಲೇನೈವ ಪ್ರಿಯಾಣ್ಯೇವಾಪ್ರಿಯಾಣಿ ಚ ಜೀವೇ ಚ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ. ಅವರವರ ಕರ್ಮಬಲದಿಂದಲೇ ಸುಖ ದುಃಖ ಪ್ರಿಯ ಅಪ್ರಿಯ
ಅವರನ್ನು ಸೇರುವಂಥದ್ದು. ಇದನ್ನು ಇಟ್ಟುಕೊಂಡ್ರೆ ಅವನಿಗೆ ವಿಪರೀತವಾದ ಉತ್ಕಟವಾದ ಸಿಟ್ಟು, ಆಮೇಲೆ ಉತ್ಕಟವಾದ ಕಾಮ, ಇದು ಬೇಕೇ ಬೇಕು ಅಂತ ಹೇಳಿ ಯಾವುದು ಬರಲ್ಲ. ಅವನು ಸಿಕ್ಕಿದ್ರೆ ಸಂತೋಷ, ಸಿಗದೆ ಹೋದ್ರೆ ಆನಂದ ಅಂತನ್ನೋ ರೀತಿಯಲ್ಲೇ ಇರ್ಬೋದು. ಹಾಗಿದ್ರೆ ಸಿಗಬೇಕಾದದ್ದು ಸಿಕ್ಕೇ ಸಿಗತ್ತೆ. ವೃತ್ತಯೇತ ಹೃದಯ ಪ್ರೌಢೋ ಮೃತ್ಯುರೇತ ಮನೋಭವ ಕ್ರೋಧೋ ನಾಮ ಶರೀರಸ್ಥೋ ದೇಹಿನಾಂ ಪ್ರೋಚ್ಯತೆ ಬುಧೈ. ಸಿಟ್ಟು ಅಂತನ್ನೋದು ಮೃತ್ಯುವೇ. ವಿಪರೀತ ಸಿಟ್ಟಿತ್ತು ಅಂತಂದ್ರೆ ಸಿಟ್ಟಿನಿಂದ ಏನಾರು ಮಾಡಿ ಬೇರೆಯವ್ರಿಗೆ ಮೃತ್ಯು ತಂದು ನಾವು ಮೃತ್ಯುವಿನ ಬಾಯಲ್ಲಿರೋದು. ಕ್ರೋಧೋ ನಾಮ ಶರೀರಸ್ಥೋ ದೇಹಿನಾಂ ಪ್ರೋಚ್ಯತೆ ಬುಧೈ ಯದಾ ಸಂಹರತೆ ಕಾಮಾನ್ ಕೂರ್ಮೋಂಗಾನೀವ ತರ್ವಚಃ ತದಾತ್ಮಜ್ಯೋತಿರಾತ್ಮಶ್ರೀ ಆತ್ಮನ್ನೇವ ಪ್ರಸೀದತಿ. ಯಾವಾಗ ಸುಖ ಅನುಭವಿಸಬೇಡ ಅಂತ ಶಾಸ್ತ್ರ ಹೇಳಲೇ ಇಲ್ಲ. ಸುಖ ಅನುಭವಿಸ್ತಾ ಇರಬೇಕಾದ್ರೆ ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋದು ಗೊತ್ತಿರಬೇಕು. ಟಕ್ಕ ವಿತ್ಡ್ರಾ ಮಾಡ್ಕೊಂಡ್ಬಿಡ್ಬೇಕು. ಕಿಂಚಿದೇವ ಮಮತ್ವೇನ ಯದಾ ಭವತಿ ಕಲ್ಪಿತಂ ತದೇವ ಪರಿತಾಪಾಯ ನಾಚೇತಂ ಪದ್ಯತೆ ತದಾ. ಯಾವುದನ್ನು ಉತ್ಕಟವಾಗಿ ನಮ್ದು ನಿತ್ಯ ಅಂತ ಅನ್ಕೊಂಡಿರ್ತೇವೋ ಅದನ್ನು ಆಚಾದಾಗ ದುಃಖ ಬರುತ್ತೆ. ನ ಬಿಭೇತಿ ಯದಾ ಚಾಯಂ ಯದಾ ಚಾಸ್ಮಾನ್ ನ ಬಿಭ್ಯತಿ ಯದಾ ನೇಚ್ಛತಿ ನ ದ್ವೇಷ್ಟಿ ಬ್ರಹ್ಮ ಸಂಪದ್ಯತೆ ತದಾ. ಬೇರೆಯವ್ರನ್ನ ಹೆದರಿಸಬಾರದು, ತಾನು ಹೆದರಬಾರದು, ಈ ರೀತಿ ಬದುಕಬೇಕು. ಗೊತ್ತಾಯ್ತಲ್ಲ? ದೇವರನ್ನ ಕುರಿತು ಭಯೋತ್ಪಾದನೆ ಮಾಡಲಿಕ್ಕೆ ನೀನು ಯಾರು? ದೇವರು ದೂತನ ನೀನು? ಅದನ್ನೇ ಹೇಳಿದ್ದ. ಅದರಿಂದಾಗಿ ಭಯೋತ್ಪಾದನೆ ಅಂತನ್ನೋದೇನಿದೆ ಮಾಡಬಾರದು ಅಂತ. ನಬಿಭೇತಿ ಯದಾ ಚಾಯಂ, ನೀನು ಹೆದರಬೇಡ. ಯದಾ ಚಾಸ್ಮಾನ್ ನಬಿಭ್ಯತಿ, ಬೇರೆಯವರನ್ನು ಹೆದರಿಸಬೇಡ. ಉಭೇ ಸತ್ಯಾನೃತೆ ತ್ಯಕ್ತ್ವಾ ಶೋಕಾನಂದೌ ಭಯಾಭಯೇ ಪ್ರಿಯಾ ಪ್ರಿಯೇ ಪರಿತ್ಯಜ್ಯ ಪ್ರಶಾಂತಾತ್ಮ ಭವಿಷ್ಯತಿ ಯದಾನ ಕುರುತೆ ಧೀರಃ. ಅದರಿಂದಾಗಿ ಎಲ್ಲ ಜೀವರಲ್ಲಿ ಅವನು ಕರ್ಮಕ್ಕನುಗುಣವಾಗಿ ಅವರು ಮಾಡ್ತಾರೆ ಅಂತ ಹೇಳಿ ಇರಬೇಕು. ವಿಪರೀತವಾದ ಅವನು ನನಗೆ ಗೌರವ ಕೊಡಲಿಲ್ಲ ಅಂತ ಹೇಳಿ ಸಂಕಟ ಪಡೋದು, ಅಯ್ಯೋ ನನ್ನನ್ನು ಅವರು ಗುರುತಿಸ್ತಾ ಇಲ್ಲ ಅಂತ ಒದ್ದಾಡೋದು, ಅದೆಲ್ಲ ಮಾಡಲಿಕ್ಕೆ ಹೋಗಬಾರದು. ನಮ್ಮ ಗುರುಗಳ ಹತ್ರ ಒಂದಿಷ್ಟು ಜನ ಬರೋರು, ನಾವು ಇಷ್ಟು ವರ್ಷದಿಂದ ಸಾಹಿತ್ಯ ಸೇವೆ ಮಾಡ್ತಾ ಇದ್ದೇವೆ, ಇಷ್ಟು ವರ್ಷದಿಂದ ಕಲಾ ಸೇವೆ ಮಾಡ್ತಾ ಇದ್ದೇವೆ, ನಮ್ಮನ್ನು ಯಾರು ಗುರುತಿಸ್ತಾ ಇಲ್ಲ, ಹೇಗಾದರೂ ರೆಕಮೆಂಡ್ ಮಾಡಿ ಒಂದು ಸನ್ಮಾನ ಆಗುವ ಹಾಗೆ ಮಾಡಿ. ಬೇಡ ಅಂತ ಅನ್ಕೊಳ್ಳಿ, ಅವಾಗ ಬರುತ್ತೆ ಅಂತ ಇವ್ರು ಹೇಳಿ ಕಳಿಸೋರು. ಅವ್ರು ಸುಮ್ಮನೆ ಇರ್ತಿರ್ಲಿಲ್ಲ, ಸ್ವಾಮಿಗಳ ಹತ್ರ ಹೋಗೋರು. ಸ್ವಾಮಿಗಳು ಅಂದ್ರೆ ಬೇಜಾರು ಸ್ವಾಮಿಗಳು. ಅದು ನಮಗೆ ಬಂದ್ಬಿಟ್ರೆ ಸಾಕು, ತೃಪ್ತಿ. ನಮ್ಮನ್ನೇನು ಗುರುತಿಸೋದೇನು ಬೇಡ, ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಆತ್ಮತೃಪ್ತಿಯಿಂದಲೇ ನೀವು ಸಂತೋಷ ಪಡೋದಕ್ಕೆ ಯಾರು ಫೀಸ್ ಕೊಡಬೇಕು? ಈ ಭಾವನೆ ನಮಗೆ ಶಾಸ್ತ್ರಾದಿಗಳಲ್ಲಿ ಬರಬೇಕು. ನಾವು ಶಾಸ್ತ್ರವನ್ನೇ ಎಂಜಾಯ್ ಮಾಡ್ತೇವೆ, ನಾವು ಎಂಜಾಯ್ ಮಾಡೋದಕ್ಕೆ ಅವ್ರ್ಯಾಕೆ ಫೀಸ್ ಕೊಡಬೇಕು? ಅವ್ರ್ಯಾಕೆ ನಮ್ಮನ್ನು ರೆಕಗ್ನೈಸ್ ಮಾಡಬೇಕು? ಅವ್ರ್ಯಾಕೆ ನಮ್ಮನ್ನ ಸತ್ಕಾರ ಮಾಡಬೇಕು? ಇದು ಸ್ವಾಂತ ಸುಖಾಯ ಸ್ವಾಂತರಹಿತಾಯ ಅಂತ ಭಾವನೆ ಬರಬೇಕು. ಅದು ಬಂದಮೇಲೆ ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟದು, ಅದ್ರಲ್ಲಿ ತಲೆನೇ ಕೆಡಿಸ್ಕೊಳ್ಬಾರದು. ಅದರಿಂದಾಗಿ ಸ್ವಾಂತ ಸುಖಾಯ ಸ್ವಾಂತರಹಿತಾಯ ಅಂತ ಕಲೆಯಲ್ಲೇ ಆಗಲಿ ಎಲ್ಲೇ ಆಗಲಿ ನಾವು ಮೊದಲು ಸುಖ ಪಡೋದು ಕಲ್ತ್ಕೊಳ್ಬೇಕು. ಯಾ ದುಸ್ತ್ಯಜಾ ದುರ್ಮತಿಭಿಃ ಯಾನ ಜೀರ್ಯತಿ ಜೀರ್ಯತಃ ಯೋಸೌ ಪ್ರಾಣಾಂತಿಕೋ ರೋಗಃ ತಾಂ ತೃಷ್ಣಾಂ ತ್ಯಜತಃ ಸುಖಂ. ಬಿಡ್ಲಿಕ್ಕಾಗದ್ದು, ಮುದುಕರಾದರೂ ಬಲಿಯುವಂಥದ್ದು ಒಂದುಂಟು, ಅದು ತೃಷ್ಣ ಅಂತ. ಈ ವಿಚಾರದಲ್ಲಿ ಪಿಂಗಲ ಅಂತ ಹೇಳಿ ಒಬ್ಳು ಹಾಡ್ತಾಳೆ. ಅವಳ ಹಾಡನ್ನು ನಾವು ನಾಳೆ ಕೇಳೋಣ. ಕೃಷ್ಣಾರ್ಪಣಮಸ್ತು.